ನಮಸ್ಕಾರ. ನಾವಿವತ್ತಿದೀವಿ ಅವಲೋಕನ ಕಾರ್ಯಕ್ರಮದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ MD ಜೊತೆ ನಾವಿದ್ದೀವಿ ಇವತ್ತು. ನಮಸ್ತೆ ಕಾರ್ಯಕ್ರಮಕ್ಕೆ. ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಸರ್, ತುಂಬಾ ಖುಷಿ. ಮೊದಲನೇದಾಗಿ ನಿಮ್ ಜೊತೆ ಇರೋದೇ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಇಂತ ಒಂದು ಹುದ್ದೆಯಲ್ಲಿ ಕುತ್ಕೊಂಡು ಇಂತ ಒಂದು ದೊಡ್ಡ ಕಂಪನಿನ ನಡೆಸೋದು ಸುಲಭದ ವಿಷಯ ಅಲ್ಲ. ಅವರಿಂದ ಒಂದಷ್ಟು ಮಾಹಿತಿಗಳನ್ನ ನಾನಿವತ್ತು ತಿಳ್ಕೊತಾ ಇದ್ದೀನಿ ಅಂದ್ರೆ ಅದು ನಂಗೆ ತುಂಬಾ ಹೆಮ್ಮೆಯ ವಿಷಯ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಅವಲೋಕನ ಈ ಟೀಮ್ಗೂ ಸಹ ನಾನು ಈ ಧನ್ಯವಾದಗಳನ್ನ ಹೇಳ್ತೀನಿ, ನನಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಹೇಗ್ ಸ್ಟಾರ್ಟ್ ಆಯ್ತು ಇದು? ಸುಮಾರು ಜನಕ್ಕೆ ಗೊತ್ತಿದೆ, ಬಟ್ ನಮ್ ಉಳಿದಿದ್ದ ವೀಕ್ಷಕರಿಗೆ ಯಾರಿಗ್ ಗೊತ್ತಿಲ್ಲ. ಈ ಮೈಸೂರು ಸ್ಯಾಂಡಲ್ ಸೋಪ್ ಕಾನ್ಸೆಪ್ಟ್ ಯಾವ ರೀತಿ ಸ್ಟಾರ್ಟ್ ಆಯ್ತು, ಮತ್ತೆ ಇದು ಎಲ್ಲೂ ಸಿಗದೆ ಇರುವಂತಹ ಸೋಪ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ಯೂರ್ ಸ್ಯಾಂಡಲ್ ವುಡ್ ಆಯಿಲ್ ಅಲ್ಲಿ ಮಾಡುವಂತ ಸೋಪ್ಸ್. ಸೊ ಇದು ಹೇಗ್ ಸ್ಟಾರ್ಟ್ ಆಯ್ತು, ಜರ್ನಿ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಮೇಡಮ್, ಇದಕ್ಕೆ ತಂದೆ ಆದ ಒಂದು ಇತಿಹಾಸ ಇದೆ ಮೇಡಮ್. ಮೈಸೂರು ಸ್ಯಾಂಡಲ್ ಸೋಪ್ ನ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ಸರ್ ವಿಶ್ವೇಶ್ವರಯ್ಯನವರು ಮತ್ತೆ ST ಶಾಸ್ತ್ರಿ ಅವರ ತಂಡ ಇದನ್ನ 1916ರಲ್ಲಿ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿನ ಮೊದಲನೇದಾಗಿ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ನಿಮ್ಗೆಲ್ಲ ಎಲ್ಲ ಗೊತ್ತಿರ್ಬೋದು, ಕನ್ನಡ ನಾಡು ಅಂದ್ರೆ ಈ ಶ್ರೀಗಂಧದ ಬೀಡು ಅಂತಾನೆ ನಾವು ಮೊದಲು ಹೆಸರುವಾಸಿಯಾಗಿದ್ವಿ. ಕರ್ನಾಟಕ ಇನ್ ಪರ್ಟಿಕ್ಯುಲರ್ ಭಾರತ ಬೇರೆ ದೇಶದವ್ರಿಗೆ ಅಂದ್ರೆ ನಮ್ಮನ್ನ ಆಳ್ವಿಕೆ ಮಾಡಿದಂತ ಫ್ರೆಂಚ್ ಇರ್ಬೋದು, ಡಚ್ಚರ್ ಇರ್ಬೋದು, ಪೋರ್ಚುಗೀಸ್ ಇರ್ಬೋದು, ಇನ್ಕ್ಲೂಡಿಂಗ್ ಈ ಬ್ರಿಟಿಷರಾಗಿರ್ಬೋದು, ನಮ್ಮಿಂದ ಎಸ್ಪೆಷಲಿ ಈ ಕೋಸ್ಟಲ್ಲು ಮತ್ತೆ ಮೈಸೂರು ಪಾರ್ಟ್ ಆಫ್ ಕರ್ನಾಟಕದಿಂದ, ಸದರ್ನ್ ಪಾರ್ಟ್ ಆಫ್ ಕರ್ನಾಟಕದಿಂದ ಸಾಂಬಾರ್ ಪದಾರ್ಥಗಳನ್ನ, ಮಸಾಲಾ ಪದಾರ್ಥಗಳನ್ನ, ಶ್ರೀಗಂಧವನ್ನು ಸಹ ಅವರು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ರು. ಬಿಕಾಸ್ ಆಫ್ ದಿ ಮೆಡಿಸಿನಲ್ ವ್ಯಾಲ್ಯೂ ಆಗಿರ್ಬೋದು, ಅದರ ಫ್ರಾಗ್ರೆನ್ಸ್ ಆಗಿರ್ಬೋದು, ಈ ಎಲ್ಲ ವಸ್ತುಗಳನ್ನ ಅವರು ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇರ್ತಾರೆ. ಈ ನಡುವೆ 1914ರಲ್ಲಿ 1914 to 1919 ಫಸ್ಟ್ ವರ್ಲ್ಡ್ ವಾರ್ ಇದ್ದ ಕಾರಣ ನಮ್ಮ ಎಕ್ಸ್ಪೋರ್ಟ್ ತುಂಬಾ ಕಡಿಮೆ ಆಗ್ಬಿಡುತ್ತೆ ಅಥವಾ ಬಂದ್ ಆಗ್ಬಿಡುತ್ತೆ. ಅವಾಗ ಸಾಕಷ್ಟು ನಮ್ಮಲ್ಲಿ ಇರ್ತಕ್ಕಂತ ಶ್ರೀಗಂಧ ಹಾಗೆ ಉಳಿದು ಬಿಡುತ್ತೆ ಸ್ಟೋರ್ ಅಲ್ಲಿ. ಹಾಗೆ ಉಳಿದಂತ ಶ್ರೀಗಂಧವನ್ನ ಯಾವ ರೀತಿ ಸದ್ಬಳಕೆ ಮಾಡಬೇಕು ಅಂತ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯೋಚನೆ ಮಾಡಿ ಇದನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ವಿಶ್ವೇಶ್ವರಯ್ಯನವ್ರನ್ನ ಅಪ್ರೋಚ್ ಮಾಡಿದಾಗ, ನಾವೇ ಶ್ರೀಗಂಧದ ಎಣ್ಣೆಯನ್ನ ಯಾಕೆ ತೆಗಿಬಾರ್ದು ಅಂತ ಹೇಳಿ, ಈಗ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಈಗ ಬಂದಿದೆ ಇಂಡಿಯಾದಲ್ಲಿ. 100 ವರ್ಷದ ಹಿಂದ್ಗಡೆನೆ ಮಹಾರಾಜರಂತ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೇಕ್ ಇನ್ ಇಂಡಿಯಾ ಒಂದು ಕಾನ್ಸೆಪ್ಟ್ ಅಲ್ಲಿ ಮೈಸೂರು ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟರಿನ 1916ರಲ್ಲಿ ಮೈಸೂರಲ್ಲಿ ಎಲ್ಲ ಶುರು ಮಾಡ್ತಾರೆ. ಹಾಗೆಯೇ ಆಸ್ಥಾನಕ್ಕೆ ಬಂದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನಕ್ಕೆ ಬಂದಂತಹ ಯಾರೋ ಒಬ್ರು ಗೆಸ್ಟ್ ಇವರಿಗೆ ಒಂದು ಸೋಪ್ ನ ಕೊಡ್ತಾರೆ. ಆ ಸೋಪ್ ಅಲ್ಲಿ ಸ್ಯಾಂಡಲ್ ಫ್ರಾಗ್ರೆನ್ಸ್ ಇರೋದನ್ನ ಇವ್ರು ಕಂಡ್ಕೊಳ್ತಾರೆ. ಹಾಗೆ ಕೇಳ್ತಾರೆ, ಯಾಕೆ ನಾವು ಸೋಪ್ ನಲ್ಲಿನೇ ಸ್ಯಾಂಡಲ್ ಫ್ರಾಗ್ರೆನ್ಸ್ ಬರಂಗೆ ಮಾಡಬಾರ್ದು? ಸ್ಯಾಂಡಲ್ ವುಡ್ ಅಂದ್ರೆ ಶ್ರೀಗಂಧದ ಎಣ್ಣೆಯ ಬಳಕೆ ಕೇವಲ ರಾಯಲ್ ಫ್ಯಾಮಿಲೀಸ್ಗೆ ಮಾತ್ರ ಇತ್ತು. ಅಲ್ಲಿ ತನಕ ಈ ಜನಸಾಮಾನ್ಯರಿಗೆ ಕೈಗೆಟುಕದ ಒಂದು ಇದಾಗಿತ್ತು. ಸೊ ಇದನ್ನ ಯಾವ ರೀತಿ ರಾಯಲ್ ಬೆನಿಫಿಟ್ಸ್ ರಿಯಾಯಿತಿ ದರದಲ್ಲಿ ಸಾಮಾನ್ಯ ಜನರಿಗೂ ತಲುಪುವಂತೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ST ಶಾಸ್ತ್ರಿ ಅಂತ ಮಹಾವಿಜ್ಞಾನಿಯನ್ನ ಅವರು ಲಂಡನ್ಗೆ ಕಳಿಸಿ ಈ ಟೆಕ್ನಾಲಜಿನ ಎಲ್ಲ ತರಿಸ್ತಾರೆ ಮೇಡಮ್. 1918ರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ಬೆಂಗಳೂರಿನಲ್ಲಿ ಶುರು ಮಾಡ್ತಾರೆ ಮೇಡಮ್. ಹೀಗಾಗಿ ಇದು 100 ವರ್ಷಗಳಿಂದ ಐತಿಹಾಸಿಕವಾಗಿ ಹಾಗೆಯೇ ತನ್ನ ಪರಂಪರೆಯನ್ನ ಇಟ್ಕೊಂಡು ಬಂದಿದೆ. ಜಗತ್ತಿನ ಸೋಪ್ಗಳಲ್ಲಿ ನೈಸರ್ಗಿಕವಾದ ಶ್ರೀಗಂಧದ ಎಣ್ಣೆಯನ್ನ ಬಳಕೆ ಮಾಡುವಂತ ಏಕೈಕ ಸೋಪು ಅದು ಕರ್ನಾಟಕದ್ದು, ನಮ್ಮ ಮೈಸೂರು ಸ್ಯಾಂಡ್ಲು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಮೇಡಮ್. ತುಂಬಾ ಒಳ್ಳೆ ವಿಷಯ ಸರ್. ಸರ್, ನೀವ್ ಇವಾಗ ಹೇಳಿದ್ರಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಬಳಕೆಗೆ ಬಂತು ಅಂತ. ಅದು ಬೆಳಿತಾ ಇವಾಗ ಸೋಪ್, ಡಿಟರ್ಜೆಂಟ್ಸ್ ಎಲ್ಲಾ ಮಾಡ್ತಾ ಇದೀವಿ. ಅದು ಒಂದು ಒಳ್ಳೆ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ನಾನ್ ನೋಡಿದ ಪ್ರಕಾರ ಸಾಮಾನ್ಯ ಜನರ ಕೈಗೆ ಎಟಕುವಂತ ನಾರ್ಮಲ್ 75 ಗ್ರಾಮ್ ಸೋಪ್ ಏನಿದೆ, ಅಲ್ಲಿಂದ ಹಿಡಿದು ಮಿಲಿನಿಯಲ್ ಸೋಪ್, ಒಂದ್ ಸೋಪಿಗೆ 800 ರೂಪಾಯಿ ಅಲ್ಲಿವರೆಗೂ ಸಿಕ್ಕಾಬಟ್ಟೆ ವೆರೈಟಿ ಆಫ್ ಸೋಪ್ಸ್ ನಿಮ್ಮಲ್ಲಿ ಇದೆ ಇವಾಗ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ವಿಷಯ ನಮ್ಗೆ ತಿಳಿಸ್ಕೊಡೋದಾದ್ರೆ, ಎಷ್ಟೆಲ್ಲ ವೆರೈಟಿ ಇದೆ, ಯಾವ ತರ ಇದೆ?
ಮೇಡಮ್ ಒಟ್ಟು ನಮ್ಮ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅಲ್ಲಿ 48 ಪ್ರಾಡಕ್ಟ್ಸ್ ಇದಾವೆ ಮೇಡಮ್. ಈ 42 ರೂಪಾಯಿದ್ದು ತಾವೇನ್ ಹೇಳಿದ್ರು 75 ಗ್ರಾಮ್ ಸೋಪ್ ಆಗಿರ್ಬೋದು, 125 ಗ್ರಾಮ್ ಸೋಪ್ ಆಗಿರ್ಬೋದು, ನಾವು ಲಾರ್ಜ್ ಮಾಸ್ ಅಂದ್ರೆ ಬಹಳಷ್ಟು ಜನಸಾಮಾನ್ಯರನ್ನ ರಿಯಾಯಿತಿ ದರದಲ್ಲಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಆ ಒಂದು ಕೆಟಗರಿ ಸೋಪ್ ನ ನಾವು ಇದು ಮಾಡಿದೀವಿ. ಹಾಗೆ ನಮ್ದು ಗೋಲ್ಡ್ ಇದೆ, ಹಾಗೆ ಸೆಂಟಿನಲ್ ಅಂತ ಹೇಳಿ ಸೋಪ್ ಇದೆ, ಆಮೇಲೆ ತುಂಬಾ ಅಗ್ಗವಾದಂತ ಕಾರ್ಬಾಲಿಕ್ ಸೋಪ್ ಇದೆ, ಬೇಬಿ ಸೋಪ್ ಇದೆ, ಟಾಲ್ಕ್ ಇದೆ, ಕೊಕೊನಟ್ ಆಯಿಲ್ ಇದೆ, ಡಿಟರ್ಜೆಂಟ್ಸ್ ಇದೆ, ಈ ರೀತಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಇದೆ. ಮೈಸೂರು ಸ್ಯಾಂಡಲ್ ಅಂತ ತಕ್ಷಣ ನಾವು ಬರೀ ಸೋಪ್ಸಿಗೆ ಅಷ್ಟೇ ಇಲ್ಲ, ಡಿಫ್ರೆಂಟ್ ಇದರಲ್ಲಿದ್ದೀವಿ. ಈಗ ಧೂಪ ಮತ್ತೆ ಅಗರಬತ್ತಿಯಲ್ಲೂ ಸಹ ನಾವು ಬಹಳಷ್ಟು ಮುಂಚೂಣಿಯಲ್ಲಿ ಓಡ್ತಾ ಇದ್ದೀವಿ. ಹಾಗೆಯೇ ನಾವು ಕಾಸ್ಮೆಟಿಕ್ಸ್ ನಲ್ಲಿ ಈ ಸತಿ ನಾವು ಎಂಟ್ರಿ ಆಗ್ತಾ ಇದ್ದೇವೆ ಮೇಡಮ್. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ಸ್ ನಲ್ಲಿ ಸ್ಪರ್ಧೆ ಮಾಡಕ್ಕೋಸ್ಕರ ಹಾಗೂ ಏನು ಉತ್ಕೃಷ್ಟ ದರ್ಜೆಯ ಒಂದು ಸೋಪ್ ಕೆಟಗರಿಯಲ್ಲಿ ನಾವು ಭಾಗವಹಿಸಿ ಜಾಗತಿಕ ಮಟ್ಟದಲ್ಲಿಯೂ ಸಹ ನಮ್ಮ ಸೋಪ್ ನ ಪ್ರೆಸೆನ್ಸ್, ಮೈಸೂರು ಸ್ಯಾಂಡಲ್ ನ ಪ್ರೆಸೆನ್ಸ್ ಮಾಡ್ಸಕ್ಕೋಸ್ಕರ ಈ ಮಿಲೇನಿಯಂ ಸೋಪ್ ಅಂತ ಹೇಳಿ 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೇಡಮ್. ಆಗಿನಿಂದ ಈಗ ಜಾಗತಿಕ ಮನ್ನಣೆ ಇದು ಪಡೆದುಕೊಂಡು ಜನಸಾಮಾನ್ಯರಲ್ಲಿ ಇದು ತುಂಬಾ ಹೆಸರುವಾದ ಅಂತ ಸೋಪ್ ಮೇಡಮ್. ಓಕೆ ಸರ್, ನಾನು ಓದಿದ ಪ್ರಕಾರ 2019ರಲ್ಲಿ ಸುಮಾರು 11 ದೇಶಗಳಿಗೆ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಗಳು ಎಕ್ಸ್ಪೋರ್ಟ್ ಆಗ್ತಿದ್ವು. ಇವಾಗ್ಲೂ ಅಷ್ಟೇ ಹೆಚ್ಚಾಗಿದ್ಯಾ ಮೇಡಮ್? ನಮ್ಮ ಓವರ್ ಆಲ್ ವಹಿವಾಟನ್ನ ನೀವು ಟರ್ನ್ ಓವರ್ ನ ಇದು ನೋಡಿದಾಗ 1500 ಕೋಟಿಯಲ್ಲಿ ನಮ್ಮ ಎಕ್ಸ್ಪೋರ್ಟ್ ಬಂದ್ಬಿಟ್ಟು ಒಂದು 20 ಕೋಟಿ ಇದೆ ಮೇಡಮ್. ಇದರಲ್ಲಿ ಇನ್ನೂ ನಾವೆಲ್ಲ ಬೆಳಿಬೇಕಾಗಿದೆ. ಬಟ್ ದೇವರ ದಯದಿಂದ ಅದರಲ್ಲಿ ಏನ್ ಗ್ರೋತ್ ಆಗ್ತಾ ಇದೆ ಅಲ್ಲ, ಅದು 18ರಿಂದ 20% ಇದೆ. ಇನ್ನು ಅಲ್ಲಿ ಬಹಳಷ್ಟು ಅವಕಾಶಗಳಿದಾವೆ. 19ರಲ್ಲಿ ನಾವು 11 ಕಂಟ್ರಿಯಲ್ಲಿದ್ವಿ. ಈ ವರ್ಷ 23 ಕಂಟ್ರಿ ಬಂದಿದ್ದೀವಿ. 26 ಮಾರ್ಚ್ ಅಷ್ಟೊತ್ತಿಗೆ 80 ಕಂಟ್ರಿಯಲ್ಲಿ ನಾವು ಮಾರ್ಕೆಟ್ ಅಲ್ಲಿ ಬರ್ತಾ ಇದೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಸನ್ಮಾನ್ಯ ಕೈಗಾರಿಕಾ ಸಚಿವರಾದಂತಹ ಶ್ರೀಯುತ MB ಪಾಟೀಲ್ ಸಾಹೇಬ್ರು, ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬ್ರು ಅವರ ಒಂದು ಆ ವಿಷನ್ ಇಂದ, ಮತ್ತೆ ನಮ್ಮ ಆಡಳಿತ ವರ್ಗ, ನಮ್ಮ ಟೀಮ್ ಏನಿದೆ, ಮತ್ತೆ ನಮ್ಮ ಕಾರ್ಮಿಕ ವರ್ಗದವರ ಒಂದು ಈ ಪರಿಶ್ರಮದಿಂದಾಗಿ ನಾವು ಎಲ್ಲ ಕ್ವಾಲಿಟಿ ಸೋಪ್ ಗಳನ್ನ ವಿತ್ ಬ್ರ್ಯಾಂಡಿಂಗ್ ಮತ್ತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತಾನೆ ಎಲ್ಲ ಸಪರೇಟ್ ಮಾಡಿಸ್ತಾ ಇದೀವಿ. ಅದರಲ್ಲಿ ಇನ್ನೂ ಹೆಚ್ಚಿನ ಪ್ಯೂರಿಟಿ, ಇನ್ನು ಹೆಚ್ಚಿನ ಕ್ವಾಲಿಟಿನ ಉತ್ಕೃಷ್ಟತ ದರ್ಜೆನ ತರ್ತಾ ಇದೀವಿ. ಆ ಬ್ರ್ಯಾಂಡ್ ಅಲ್ಲಿ ನಾವು ಮತ್ತೆ ಈ ಶಾರ್ಟ್ಲಿ ಮಾರ್ಚ್ ಅಥವಾ ಏಪ್ರಿಲ್ ಒಳಗಡೆ ಎಕ್ಸ್ಪೋರ್ಟ್ ಕ್ವಾಲಿಟಿನ ಎಲ್ಲ ಲಾಂಚ್ ಮಾಡ್ತೇವೆ ಮೇಡಮ್. ನನ್ಗೆ ಕಾನ್ಫಿಡೆಂಟ್ ಇದೆ. ನಮ್ಮ ಟಾರ್ಗೆಟ್ ಏನಿದೆ ಅಂತಂದ್ರೆ ಮುಂದಿನ 26 ಮಾರ್ಚ್ ಅಷ್ಟೊತ್ತಿಗೆ ನಾವು ಮಿನಿಮಮ್ 80 ದೇಶದಲ್ಲಿ ನಾವು ಇರ್ಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ಮೇಡಮ್. ನಮ್ಮ ಸಾಹೇಬ್ರ ಕನಸು ಏನಿದೆ, ನಮ್ಮ ಈ ಮಿನಿಸ್ಟರ್ ಸಾಹೇಬ್ರ ಶ್ರೀಯುತ MB ಪಾಟೀಲ್ ಸಾಹೇಬ್ರ ಕನಸು ಏನಿದೆ ಅಂತಂದ್ರೆ, ಸಾಮಾನ್ಯ ಕಿರಾಣಾ ಸ್ಟೋರ್ ಇಂದ ಹಿಡಿದು ಜಗತ್ತಿನ ಅತ್ಯಂತ ದೊಡ್ಡ ಉತ್ಕೃಷ್ಟ ಮಾರ್ಕೆಟ್ ಮಾಲ್ಗಳು ಏನಿದಾವೋ ಅವುಗಳಲ್ಲಿ ಮೈಸೂರು ಸ್ಯಾಂಡಲ್ ಇರಬೇಕು. ಅದರ ರೀತಿ ಜಾಗತಿಕ ಮಟ್ಟದಲ್ಲಿ ನಾವು ಸ್ಪರ್ಧೆ ವಹಿಸಬೇಕು. ಜಾಗತಿಕ ಮಟ್ಟದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ನ ಕ್ವಾಲಿಟಿ ಮತ್ತೆ ಕಮಿಟ್ಮೆಂಟ್ ಇಂದ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಅದನ್ನ 26 ಮಾರ್ಚ್ ಅಷ್ಟೊತ್ತಿಗೆ ಮಾಡ್ತೀವಿ ಮೇಡಮ್. ಈಗ ಅಮೆರಿಕ ದೇಶದ 1056 ಸ್ಟೋರ್ಗಳಲ್ಲಿ ಪಟೇಲ್ ಅಂಡ್ ಪಟೇಲ್ ಗ್ರೂಪ್ಸ್ ಅಲ್ಲಿ ನಾವು ಈಗಾಗಲೇ ಮಾತುಕತೆ ಆಗ್ತಾ ಇದೆ. ಆ ಸ್ಟೋರ್ಗಳಲ್ಲಿ ನಾವು ಮುಂಚೂಣಿಯಲ್ಲಿ ನಾವೆಲ್ಲ ಬರ್ತೇವೆ ಮೇಡಮ್. ಇದು ನಿಜವಾಗ್ಲೂ ನಮ್ ಕನ್ನಡದ ಜನತೆಗೆ, ಕರ್ನಾಟಕದ ಜನತೆಗೆ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ನಮ್ ರಾಜ್ಯಕ್ಕೆ ಸೇರಿದಂತ ಪ್ರಾಡಕ್ಟ್ಸ್ 80 ದೇಶಗಳಲ್ಲಿ ಬರುತ್ತೆ ಅಂದ್ರೆ ಇದು ಈ ತರ ರೀಚ್ ಆಗೋದು, ಅವೈಲೇಬಲ್ ಇರೋದು ಒಂದ್ ಕಡೆ ಆದ್ರೆ ಅಲ್ಲಿರೋ ಜನರಿಗೆ ಇದು ರೀಚ್ ಆಗೋದು ಇನ್ನೊಂದು ವಿಷಯ ಸರ್, ಮಾರ್ಕೆಟಿಂಗ್ ಆಗುವಂತದ್ದು. ಸೊ ಅದು ಯಾವ ರೀತಿ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಸರ್? ಮೇಡಮ್, ತಾವ್ ಹೇಳೋದು ಕರೆಕ್ಟ್. ಈಗ ಅಡ್ವರ್ಟೈಸ್ಮೆಂಟ್ ಇದೆ, ಆಮೇಲೆ ಮೀಡಿಯಾಗಳು ಡಿಫ್ರೆಂಟ್ ಇದೆ. ಸೊ ಮೊದಲೇದು ನಮ್ದು ಏನು ಅಡ್ವರ್ಟೈಸ್ಮೆಂಟ್ ಕಾಂಪಿಟೇಷನ್ ಕೂಡ ಅದೇ ರೀತಿ ಇದೆ. ಆಮೇಲೆ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಕೂಡ ಇದೆ ಮೇಡಮ್. ಸೊ ಯಾಕೆ ಅವರು ಮೈಸೂರು ಸ್ಯಾಂಡಲ್ ಎಲ್ಲ ತಗೋಬೇಕು? ಹೌದು, ಅದು ಒಂದ್ ಪ್ರಶ್ನೆ. ಯಾಕೆ ತಗೋಬೇಕು ಅನ್ನೋದು ಒಂದ್ ಪ್ರಶ್ನೆ ಆದ್ರೆ ಅದು ಅವ್ರಿಗೆ ತಲುಪೋದು ಹೇಗೆ ಅನ್ನುವಂಥದ್ದು ಇನ್ನೊಂದು. ಈಗ ಅದಕ್ಕೆ ಸನ್ಮಾನ್ಯ ಸಚಿವರಾದಂತಹ ಶ್ರೀಯುತ MB ಪಾಟೀಲ್ ಸಾಹೇಬ್ರ ಒಂದು ಕನಸು ಏನಿತ್ತು ಮೇಡಮ್ ಅಂದ್ರೆ,
ಇ ಕಾಮರ್ಸ್ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್, ನೀವು ಸ್ಟಾರ್ಟಿಂಗ್ ಫ್ರಮ್ ಈ ಅಮೆಜಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಅವುಗಳಲ್ಲಿ ನಾವು ಈಗಾಗಲೇ ಬಂದಿದೀವಿ. ಅದರಲ್ಲಿ 25% ನಾವು ಗ್ರೋತ್ ನ ಪಡಿತಾ ಇದೀವಿ. ಹಾಗೆ ಮಾಡರ್ನ್ ಟ್ರೇಡ್ ಬಿಸ್ನೆಸ್ ಏನು ಈ ಮಾಲ್ಗಳಲ್ಲಿ ಆ ಸಂಸ್ಕೃತಿ ಇದೆಯಲ್ಲ, ಅದರಲ್ಲೂ ಸಹ ನಾವು ಬಂದಿದೀವಿ ಮೇಡಮ್. ಈಗ ಆಲ್ರೆಡಿ ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲ ಕವರ್ ಮಾಡಿದೀವಿ. ಸೆಕೆಂಡ್ ಟೈರ್ ಮೆಟ್ರೋಪಾಲಿಟನ್ ಸಿಟೀಸ್ ಇಂಪಾರ್ಟೆನ್ಸ್ ಅದನ್ನು ಎಲ್ಲ ಕವರ್ ಆಗಿದೆ. ಭಾರತದ ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಹೋದ್ರು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ನಾವೆಲ್ಲ ಮಾಡಿದೀವಿ. ನಾವು ಮೊದಲೆಲ್ಲ ಇರ್ಲಿಲ್ಲ. ನೀವು ಸ್ಟಾರ್ಟಿಂಗ್ ಫ್ರಮ್ ಅರುಣಾಚಲ್ ಪ್ರದೇಶದಿಂದ ಗುಜರಾತ್ ವರೆಗೆ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಇರ್ಲಿಲ್ಲ. ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಈ ಸತಿ 480ಕ್ಕೂ ಹೆಚ್ಚಿನ ಈ ಡಿಸ್ಟ್ರಿಬ್ಯೂಟರ್ಸ್ ನ ಮಾಡಿದೀವಿ ಇಂಡಿಯಾದಲ್ಲಿ. ಅಲ್ಲೆಲ್ಲ ನಮ್ಮ ಪ್ರೆಸೆನ್ಸ್ ಇದೆ. ಗ್ಲೋಬಲಿ ಎಲ್ಲ ಆನ್ಲೈನ್ ಮಾರ್ಕೆಟ್ ಅಲ್ಲಿ ಮತ್ತೆ ಈ ಮಾಡರ್ನ್ ಟ್ರೇಡ್ ಮಾಲ್ಗಳಲ್ಲಿ ಸಹ ನಮ್ಮ ಪ್ರೆಸೆನ್ಸ್ ಈಗ ಆಲ್ರೆಡಿ ಆಗ್ತಾ ಇದೆ. ಇನ್ನೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾಗಿದೆ. ಅದನ್ನು ಸಹ ಈ ಮುಂದಿನ ಒಂದು 2-3 ತಿಂಗಳಲ್ಲಿ ನಾವು ಅಚೀವ್ ಮಾಡ್ತೇವೆ. ಸೊ ಗ್ಲೋಬಲ್ ಅವೈಲಬಿಲಿಟಿಗೆ ನಾವು ಈ ಎಲ್ಲಾ ಕಡೆನೂ ನಾವು ಅಡ್ಡಾಡ್ತಾ ಇದೀವಿ. ಸಾಹೇಬ್ರು ಒಂದು ಈ ನೆಟ್ವರ್ಕ್ ಅವರು ನೋಡಿರ್ತಕ್ಕಂತಹ ಒಂದ್ ಏನ್ ಕನಸಿದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಹಾಗೆ ನಮ್ಮ ತಂಡನು ಕೂಡ ಕಷ್ಟಪಟ್ಟು ಇದು ಮಾಡ್ತಾ ಇದ್ದಾರೆ ಮೇಡಮ್. ನಮ್ಮ ಕನಸು ಏನಿದೆ ಅಂದ್ರೆ ಬೈ ಮಾರ್ಚ್ ಅಷ್ಟೊತ್ತಿಗೆ ಇ ಕಾಮರ್ಸ್ ಮತ್ತೆ ಮಾಡರ್ನ್ ಟ್ರೇಡ್ ಬಿಸ್ನೆಸ್ ಅಲ್ಲಿ 100 ಕೋಟಿ ಟರ್ನ್ ಓವರ್ ನ ನಾವು ಮಾಡ್ತಾ ಇದೀವಿ ಮೇಡಮ್. ಇದು ಹಿಂದಿನ ವರ್ಷಗಳಲ್ಲಿ ಇರಲಿಲ್ಲ. ಸೊ ತಾವೇನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆ ಮತ್ತು ಬರೋದು ಏನಿದೆಯಲ್ಲ ಅದರಲ್ಲಿ ನಾವು ಬರ್ತಾ ಇದೀವಿ. ಹಾಗೆ ನಾವು ಅಡ್ವರ್ಟೈಸ್ಮೆಂಟ್ ಜಾಗತಿಕ ಮಟ್ಟದಲ್ಲಿ ನಮ್ದು ಇರ್ಲಿಲ್ಲ ಮೇಡಮ್. ಈಗ ನೀವು ಯಾವ ದೇಶದಲ್ಲಿ ಹೋದ್ರಿ ಅವರ ಸ್ಥಳೀಯ ಲೋಕಲ್ ಸೆಲೆಬ್ರಿಟೀಸ್ ಇಂದ ಮತ್ತು ಸ್ಥಳೀಯ ಭಾಷೆ ಮತ್ತು ಸ್ಥಳೀಯ ಕಲ್ಚರ್ಗೆ ಮ್ಯಾಚ್ ಆಗುವಂತ ಅಡ್ವರ್ಟೈಸ್ಮೆಂಟ್ ಬೇಕಾಗಿದ್ವು. ಈಗ ಅದನ್ನು ಕೂಡ ನಾವೆಲ್ಲ ಮಾಡಿಸ್ತಾ ಇದೀವಿ. ಸೊ ಮೈಸೂರು ಸ್ಯಾಂಡಲ್ ಸೋಪ್ ಇನ್ ಮುಂದೆ ಜಾಗತಿಕ ಮಟ್ಟದ ಸ್ಪರ್ಧೆಗೆ, ಜಾಗತಿಕ ಮಟ್ಟದ ಅವೈಲಬಿಲಿಟಿಗೆ ನಾವೆಲ್ಲ ರೆಡಿ ಆಗಿದ್ದೀವಿ ಮೇಡಮ್. ಇದು ತುಂಬಾ ಸಂತೋಷದ ವಿಷಯ ಸರ್. ಸರ್, ಮೈಸೂರು ಸ್ಯಾಂಡಲ್ ಸೋಪ್ಗೆ ಸುಮಾರು 110 ವರ್ಷಗಳ ಇತಿಹಾಸ ಇದೆ. ಸೊ ನೀವು 1.5 ವರ್ಷದ ಹಿಂದೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬಂದ್ರಿ. ಸೊ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋದು ಇವಾಗ ಎಷ್ಟು ಸುಲಭ ಆಗಿತ್ತು ಅಥವಾ ಎಷ್ಟು ಕಷ್ಟವಾಗಿತ್ತು? ಏನೆಲ್ಲ ಮಾಡ್ಬೇಕಾಯ್ತು? ಏನೆಲ್ಲ ನಿಮ್ಗೆ ಕೈಗೆಟಕು ಆಗಿತ್ತು? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳೋದಾದ್ರೆ. ಎಸ್ ಮೇಡಮ್, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರಿ ಮೇಡಮ್. ನಾನು 2023 ಜುಲೈಗೆ ಬಂದೆ ಮೇಡಮ್. ಅವಾಗ ತಮಗೆಲ್ಲ ಗೊತ್ತಿರ್ಬೋದು, ಮಾರ್ಚ್ ಅಲ್ಲಿ ಇಲ್ಲಿ ಸ್ವಲ್ಪ ಒಂದು ಈ ಸಂದಿಗ್ಧ ಪರಿಸ್ಥಿತಿ ಉಂಟಾಗಿತ್ತು. ನನ್ಗೆ ಇಲ್ಲಿ ಸಿಕ್ಕಾಗ ನಾನು ಈ ದ್ವಂದ್ವ ನೀತಿಯಲ್ಲಿ ಇದ್ದೆ, ಹೋಗ್ಲೂ ಬೇಡ ಅಂತಾನೆ ಇದ್ದೆ. ಯಾಕಂದ್ರೆ ಅಂತ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ನಮ್ದು ಇನ್ನೂ ಎಲ್ಲ ಕೆರಿಯರ್ ಇದೆ, ಇನ್ನು 15-16 ವರ್ಷ ನಾನು ಸರ್ವಿಸ್ ಅಲ್ಲಿ ಇರ್ಬೇಕು. ಇಲ್ಲಿ ಹೋಗಿ ಮಾಡೋದು ಬೇಡ ಅಂತ ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ಹೇಳಿದ್ರು. ಇಟ್ ವಿಲ್ ಬಿ ಎ ಸೂಸೈಡಲ್ ಅಟೆಂಪ್ಟ್ ಫಾರ್ ಯು ಟು ಗೋ ಅಂಡ್ ವರ್ಕ್ ಇನ್ ದಟ್ ಎನ್ವೈರನ್ಮೆಂಟ್ ಅಂತ ಹೇಳಿ. ಎಲ್ಲೋ ಒಂದು ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು. ಯಾಕಂದ್ರೆ ನಾವು ಈ ಸಿದ್ದೇಶ್ವರ ಸ್ವಾಮೀಜಿ ಅವರ ಭಕ್ತರು, ಎಲ್ಲಿ ಹಾಕ್ತಾರೋ ಅಲ್ಲಿ ಹೋಗಿ ಮಾಡ್ಬೇಕು ಅನ್ನೋ ಇತ್ತು. ಆಮೇಲೆ ನನಗೆ ಎಲ್ಲ ಪ್ರೇರಣೆ ನಮ್ಮ ಶ್ರೀಯುತ ಎಂ ಬಿ ಪಾಟೀಲ್ ಸಾಹೇಬ್ರು, ಬಾ ಕೆಲಸ ಮಾಡು ಅಂತ ಅವರು ಒಂದು ಅವಕಾಶ ಕೊಟ್ಟಾಗ ನನಗೆ ಅದನ್ನ ಈ ಮೀರಕ್ಕೆ ಆಗ್ಲಿಲ್ಲ ಮೇಡಮ್. ಬಂದೆ, ಭಗವಂತನ ದಯದಿಂದ ಏನೆಲ್ಲ ಸಮಸ್ಯೆಗಳಿದ್ವು ಅವೆಲ್ಲ ಸಮಸ್ಯೆಗಳನ್ನ ದಿಟ್ಟವಾಗಿ ಎದುರಿಸಿದೆ. ಅವರು ಸಹ ನನಗೆ ಬಲವಾಗಿ ನನ್ನ ಹಿಂದೆ ನಿಂತರು. ನನ್ನನ್ನ ಮಗು ಟೈಪು ಅವರು ನಮ್ಮನ್ನ ಎಲ್ಲ ಬೆಳೆಸಿದ್ರು ಮೇಡಮ್. ಸ್ವಂತ ಮಕ್ಕಳಿಗಿಂತನೂ ನಮ್ಮನ್ನ ಹೆಚ್ಚಾಗಿ ಪ್ರೀತಿಸಿದ್ರು, ಬೆಳೆಸಿದ್ರು, ಬೈದು ಬುದ್ಧಿವಾದ ಹೇಳಿದ್ರು, ಗದರಿಸಿದ್ರು. ನಮಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಬಟ್ ಅವರಿಂದ ಕಲ್ತ್ವಿ. ಸೊ ನಮ್ಗೆ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ನಮ್ಮ ಈ ಸಿದ್ದೇಶ್ವರ ಸ್ವಾಮೀಜಿಯವರು, ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರು ನಮ್ಗೆಲ್ಲ ಪ್ರೇರಣೆ. ಅವರ ಕನಸು ಬಹಳಷ್ಟು ಸತಿ ರಾತ್ರಿ ಹಗಲು ಅವರು ಅಮೆರಿಕದಲ್ಲಿ ಇದ್ದಾಗ, ಯುರೋಪ್ ಅಲ್ಲಿ ಇದ್ದಾಗ ಇದನ್ನ ನೋಡೋ ಈ ರೀತಿ ಆಗ್ಬೇಕು ಅಂತ ಹೇಳಿ ಕಳಿಸ್ತಾ ಇರ್ತಾರೆ, ಅಂತ ಹೇಳಿ ಇದು ಮಾಡ್ತಾರೆ. ಆಮೇಲೆ ಅವರು ಒಂದು ಅಭೂತಪೂರ್ವವಾದ ಒಂದೆಲ್ಲ ಶಕ್ತಿ ಮೇಡಮ್. ಇವತ್ತು ಹೇಳಿದ್ರೆ ಕೆಲಸ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆಗ್ಬಿಡ್ಬೇಕು ಅವ್ರಿಗೆ. ಆಮೇಲೆ ರೀಸನ್ಸ್ ಹೇಳಂಗೆ ಇಲ್ಲ. ಆಮೇಲೆ 5 ಕೆಲಸ ಹೇಳಿದ್ನಲ್ಲ, 5 ಕೆಲಸ ಏನೇನಾಯ್ತು ಅಂತ ಹೇಳಿ ಆ ಪ್ರೋಗ್ರೆಸ್, ಆ ರಿವ್ಯೂ, ರೀಸನ್ಸ್ ಹೇಳಿಲ್ದಂಗೆ ಅಚೀವ್ ಮಾಡಿಸು. ಅದು ನಾನು ಹೇಳ್ತೇನಲ್ಲ, 1.5 ವರ್ಷದಲ್ಲಿ ನಾವು ಒಂದು 5 ವರ್ಷದ ಕೆಲಸ ಮಾಡಿಬಿಟ್ವಿ. ಒಂಥರ ಡ್ರೈವಿಂಗ್ ಫೋರ್ಸ್ ಮೇಡಮ್. ಸೊ ಹೀಗಾಗಿ ಅಂತ ಅದ್ಭುತ ಶಕ್ತಿ ಜೊತೆಗೆ ಭಗವಂತ ಅವಕಾಶ ಕೊಟ್ಟಿದ್ದೆ. ನಾನು ನನ್ನ ಅದೃಷ್ಟ ಅನ್ಕೊಳ್ತೀನಿ. ಸೊ ಹೀಗಾಗಿ ಅವ್ರ ಪ್ರಿನ್ಸಿಪಲ್ಸ್, ಅವ್ರ ವಿಷನ್ಸ್, ಅವ್ರ ಏನ್ ದೂರದೃಷ್ಟಿನ ನಾನು ಬಹಳಷ್ಟು ಜಸ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಹೋದೆ. ಬಟ್ ಆ ಭಗವಂತನ ದಯೆಯಿಂದ ಸುಳ್ಳು ಹೇಳಲ್ಲ ಮೇಡಮ್, ಅವರು ದೊಡ್ಡ ಒಂದು ಪ್ರೇರಣೆ ಶಕ್ತಿಯಾಗಿ ನಮ್ಮನ್ನ ಮಗನ ರೀತಿ ಎಲ್ಲ ಬೆಳೆಸಿದ್ರಿ ಮೇಡಮ್. ಅವರಿಗೆ ಇದೇನ್ ಸಕ್ಸಸ್ ಇದೆಯಲ್ಲ,
ನಮ್ಮ KSDL ಅಲ್ಲಿ ಆಗಿರುವಂತ ಎಲ್ಲ ಯಶಸ್ಸನ್ನ ಅವರಿಗೆ ನಾನು ಅರ್ಪಣೆ ಮಾಡಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಮಗೆ ಈ ಒಂದು ಅವಕಾಶ ಕೊಟ್ಟಂತ ಆ ಭಗವಂತನಿಗೆ ಮತ್ತೆ ನನ್ನ ಪಾಲಿನ ಭಗವಂತ ಆದಂತ MB ಪಾಟೀಲ್ ಸಾಹೇಬ್ರಿಗೆ ಈ ಎಲ್ಲ ಯಶಸ್ಸು ಅವರಿಗೆ ಅರ್ಪಣೆ ಮೇಡಮ್. ಸರ್, KSDL ಅಂತ ಕಂಪನಿ ಅದೇನು ಚಿಕ್ಕ ಸೈಜ್ ಕಂಪನಿ ಅಲ್ಲ, ತುಂಬಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇದು. 3 ಡಿವಿಷನ್ಸ್ ಇದೆ. ಅಂದ್ರೆ ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ, ಕಲಬುರ್ಗಿಯಲ್ಲಿ ಇದೆ, ಮೈಸೂರಲ್ಲಿ ಇದೆ. ಇಷ್ಟೊಂದು ಹ್ಯೂಜ್ ಸ್ಕೇಲ್ ನ ನೋಡ್ಕೊಳ್ಳೋದಂದ್ರೆ ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅದು ನಿಮ್ಗೆ. ಆಸ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಈಸಿ ಜಾಬ್ ಅಲ್ವೇ ಅಲ್ಲ. ಅದ್ರ ಜೊತೆ ಇನ್ ಮುಂದೆ ಗ್ಲೋಬಲ್ ಅಡ್ವರ್ಟೈಸಿಂಗ್ ಇದೆಲ್ಲಾನು ನೋಡ್ಕೋಬೇಕು. ಸೊ ಅದು ಯಾವ ರೀತಿ ನಿಮ್ಗೆ ಮೋಟಿವೇಟ್ ಮಾಡ್ತಾ ಇದೆ, ಅಥವಾ ಯಾವ ರೀತಿ ನೀವು ಅದನ್ನ ತಗೊಂಡಿದ್ದೀರಾ, ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಡೇ ಅರೌಂಡ್ 8:39ಗೆ ನಾನು ಆಫೀಸಲ್ಲಿ ಇರ್ತೀನಿ ಮೇಡಮ್. ಮತ್ತೆ ರಾತ್ರಿ ಹೋಗ್ಬೇಕಾದ್ರೆ ಮೋಸ್ಟ್ ಆಫ್ ದ ಟೈಮ್ ನನಗ್ ಗೊತ್ತಿದ್ದಂಗೆ ನಾನು ವಾಚ್ ನೋಡಿ ಎಂದೂ ನಾನು ಈ ಮನೆಗೆ ಹೋಗಿಲ್ಲ ಮೇಡಮ್. ಫೈಲ್ಸ್ ಎಲ್ಲ ಮುಗಿದ್ವಾ ಅಂತ ಹೇಳಿ ನೋಡಿ ಹೋಗ್ತೀನಿ. ಯಾಕಂದ್ರೆ ನಮಗೆ ನನ್ನ IFS ಆ ಸರ್ವಿಸ್ ಮತ್ತೆ ನನ್ನ ಮನೆಯ ವಾತಾವರಣ ನನಗೆ ಅದನ್ನ ಕಲಿಸ್ಕೊಟ್ಟಿದೆ. ಕಾಯಕವೇ ಕೈಲಾಸ, ಕಾಯಕ ಮತ್ತೆ ಈ ದಾಸೋಹ ಇವೆರಡು ನಮ್ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ, ಈ ಬಸವಣ್ಣನ ಪ್ರಿನ್ಸಿಪಲ್. ಹೀಗಾಗಿ ನಾನು ಕೆಲಸ ಮಾಡಕ್ಕೆ ನನ್ಗೇನು ಬೇಸರನೇ ಇಲ್ಲ. ಭಾನುವಾರ ಎದುರು ಬರ್ತೀನಿ, ರಾತ್ರಿ ಬಂದಿದ್ದೀನಿ, ನಾನು ಕೆಲಸನೆಲ್ಲ ಚೆಕ್ ಮಾಡ್ತೀನಿ ಮತ್ತೆ ನಾನು ಮಾಡಿಸ್ತೀನಿ ಕೂಡ. ಹಾಗೆ ನನ್ನ ಅಂಡರು 2300 ಜನ ನನ್ನ ಎಂಪ್ಲಾಯ್ಸ್ ಇದ್ದಾರೆ ಮೇಡಮ್. ಡಿಫ್ರೆಂಟ್ ಬ್ರಾಂಚಸ್ ಇದೆ. ಪ್ರತಿ ಒಂದು ಮೀಟಿಂಗ್ ಅಲ್ಲಿನೂ ಪ್ರತಿ ಒಂದು ಫೈಲ್ ಬಂದಾಗ ನಾನು ಅವರಿಗೆ ಈ ಡಿಸಿಷನ್ ಹೇಳ್ಬೇಕು, ಈ ಫೈಲಿಗೆ ಏನ್ ಮಾಡ್ಬೇಕು ಮತ್ತೆ ಈ ಮೀಟಿಂಗ್ ಅಲ್ಲಿ ಏನ್ ಮಾಡ್ಬೇಕು. ಸೊ ಈಗ ಹೇಳ್ಬೇಕಾದ್ರೆ ಆ ಫೈಲಿಗೆ ಏನ್ ಬರಿಬೇಕು ಮತ್ತೆ ಆ ಮೀಟಿಂಗ್ ಅಲ್ಲಿ ಏನ್ ಹೇಳ್ಬೇಕು ಅನ್ನೋ ಒಂದು ಬುದ್ಧಿಮಟ್ಟ ನನ್ನಲ್ಲಿರ್ಬೇಕು. ಆ ಬುದ್ಧಿಮಟ್ಟಕ್ಕೆ ನಾನು ಓದ್ಬೇಕು. ಲೇಬರ್ ಲಾಸ್ ಆಗಿರ್ಲಿ, ಕಂಪನೀಸ್ ಆಕ್ಟ್ ಆಗಿರ್ಲಿ, ಬೇರೆ ಕರ್ನಾಟಕ KTPP ಆಕ್ಟ್ ಆಗಿರ್ಲಿ, ಬೇರೆ ಆಕ್ಟ್ ಗಳನ್ನ ನಾನು ಓದ್ಬೇಕು. ಹಾಗೆ ಓದಿ ಆ ಡಿಸಿಷನ್ ಯಾವ ರೀತಿ ತಗೋಬೇಕಂದ್ರೆ ನನ್ನ ಕಂಪ್ನಿ ಎಂಪ್ಲಾಯ್ಸಿಗೆ ಒಳ್ಳೇದಾಗ್ಬೇಕು, ಕಾನೂನಿನ ಚೌಕಟ್ಟಲ್ಲಿ ಇರ್ಬೇಕು, ಹಾಗೆ ನನ್ನ ಕಾರ್ಮಿಕದವ್ರಿಗೂ ಒಳ್ಳೇದಾಗ್ಬೇಕು. ಪ್ರತಿ ಒಂದು ಈ ಡಿಸಿಷನ್ ಇವ್ 3 ಸ್ಯಾಟಿಸ್ಫೈ ಮಾಡ್ಬೇಕು. ಇಷ್ಟು ಡಿಸಿಷನ್ ಕೊಡಕ್ಕೆ ನಾನು ಹಿಂದ್ಗಡೆ ಓದ್ಕೊಂಡು ಬರ್ಬೇಕು ಮೇಡಮ್. ಎಷ್ಟೋ ಸತಿ ನಾನು ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಎಕ್ಸಾಮಿಗೆ ಓದ್ದಂಗೆ ಎದ್ದು ಓದಿ ನಂದೆ ಪ್ರತಿ ಒಂದು ಫೈಲ್ದು ನಾನು ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿ ಒಂದು ಫೈಲ್ದು ನನಗೆ ಎಲ್ಲ ತಲೆಯಲ್ಲಿದೆ. ಅದನ್ನ ನೋಟ್ಸ್ ಓದ್ತಾ ಇರ್ತೀನಿ, ಇದು ಏನಾಗಿದೆ. ಈಗಂತೂ ನನಗೆ ಕೋರ್ಟ್ ಕೇಸಸ್ ನಾನೇ ಹೇಳ್ತೀನಿ, 96ರಲ್ಲಿ ಹಿಂಗಾಗಿತ್ತು, 98ರಲ್ಲಿ ಹಿಂಗಾಗಿದೆ, ಇದನ್ನ ಹಿಂಗ್ ಮಾಡ್ಬೇಕು, ಹಿಂಗಿದೆ ಅಂತ. ಯಾಕಂದ್ರೆ ಅಷ್ಟು ಇನ್ವಾಲ್ವ್ ಆದೆ. ಸೊ ನನಗೆ ಕೆಲಸದಲ್ಲಿ ಎಲ್ಲಿನೂ ಈ ಕಷ್ಟ ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ಹೆಕ್ಟಿಕ್ ಆಗಿದೆ. ವೈಯಕ್ತಿಕವಾಗಿ ನಾನು ಕೆಲಸಗಳನ್ನ ಮಾಡ್ಕೊಳಕ್ ಆಗ್ತಾ ಇಲ್ಲ, ವೈಯಕ್ತಿಕವಾಗಿ ನನ್ನ ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ಎಷ್ಟೋ ಸತಿ ನನಗೆ ಅದು ಅನ್ಸುತ್ತೆ. ಬಟ್ ಕೆಲ್ಸದ ವಿಚಾರದಲ್ಲಿ ತುಂಬಾ ಕಲ್ತೆ. ಆಮೇಲೆ ತುಂಬಾ ನನಗೆ ನನ್ನ ಫ್ಯಾಮಿಲಿ ಮೆಂಬರ್ಸು, ನನ್ನ ತಾಯಿ, ನನ್ನ ಅಣ್ಣ ತಮ್ಮಂದಿರು, ನನ್ನ ಹೆಂಡತಿ, ಮಕ್ಕಳು, ನನ್ನ ಮಾವನವರು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಸಪೋರ್ಟ್ ಮಾಡಿದ್ರು ಮೇಡಮ್. ಹಾಗೆ ಇನ್ನೊಂದು ವರ್ಗ, ನನ್ನ ಮಾಂತೇಶ್ ಬಿರಾದರ್ ಸಾಹೇಬ್ ಆಗಿರ್ಬೋದು, ನಮ್ಮ MB ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ ಚೇರ್ಮನ್ ಆದಂತ ಅಪ್ಪಾಜಿ ನಾಡಗೌಡ ಸಾಹೇಬರಾಗಿರ್ಬೋದು, ನನ್ನ ಆಡಳಿತ ವರ್ಗ, ನನ್ನೆಲ್ಲ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ನನಗೆ ಹೆಗಲು ಕೊಟ್ಟು ನನಗೆ ಎಲ್ಲ ಬೆಳೆಸಿದ್ರು ಮೇಡಮ್. ಹೀಗಾಗಿ ಹೆಕ್ಟಿಕ್ಕು 3 ಬ್ರಾಂಚು ಇಷ್ಟೆಲ್ಲ ದೇಶದಲ್ಲಿ ಇದ್ರು, ಯಾವುದೇ ಫೈಲ್ಗಳಿದ್ರು ಅವತ್ತು ನಾನು 1.5 ವರ್ಷದಲ್ಲಿ ಯಾವ ಫೈಲ್ ನಾನು ಪೆಂಡಿಂಗ್ ಉಳಿಸಿದೆ ಅನ್ನೋ ಪ್ರಶ್ನೆನೇ ಇಲ್ಲ ಮೇಡಮ್. ನಾನು ಎಲ್ಲೇ ಊರಿಗೆ ಹೋಗಿದ್ರು ಕೂಡ ಅವತ್ತು ರಾತ್ರಿ ಆ ಫೈಲ್ ನಾನು ಮನೆಗೆ ತರಿಸ್ಕೊಳ್ತೇನೆ. ಮಾರನೇ ದಿನ ಬೆಳಿಗ್ಗೆ 10 ಗಂಟೆಗೆ ಫೈಲ್ಗಳು ಆಫೀಸಿಗೆ ಕಳಿಸ್ಬಿಡ್ತೇನೆ. ಇದು ನನ್ನನ್ನ ಯಾವಾಗ್ಲೂ ಕಾಪಾಡಿದೆ ಮೇಡಮ್. ಇದು ನಿಜವಾಗ್ಲೂ ಒಂದು ಎಲ್ಲಾರ್ಗು ಒಂದು ಸ್ಫೂರ್ತಿದಾಯಕ ಮಾತು ಅಂತಾನೆ ಹೇಳ್ಬೋದು. ಯಾವ ತರ ಒಬ್ರು ಅಫಿಷಿಯಲ್ ವರ್ಕ್ ಮಾಡ್ಬೋದು, ಹೇಗ್ ಬೆಳಿಬೋದು ಅಂತ ನೀವ್ ಇವಾಗ ಹೇಳಿದನ್ ಕೇಳಿ ಕಲಿಯೋರ್ ಕಲಿಬೋದು. ಸರ್, ಇವಾಗ ನೀವ್ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುವಾಗ ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರ್ತಾ ಇಲ್ಲ ಅಂದಿದ್ದಾಗ ಯಾವ ತರ ಅದ್ರನ್ನ ವರ್ಕ್ ಅರೌಂಡ್ ಮಾಡ್ತೀರಾ ಸರ್? ಮೇಡಮ್, ನಾನು ಜನರಲಿ ಯಾವ್ದು ಪ್ರೋಗ್ರೆಸ್ ಯಾವ್ದಿದೆ, ಈಗ 100% ಪ್ರೋಗ್ರೆಸ್ ಇದೆ ಅಂದ್ರೆ ಒಂದು 5 ಡಿಪಾರ್ಟ್ಮೆಂಟ್ ಇದಾವೆ. 100 ಇದ್ದವ್ರನ್ನ ನಾನು ಈ ನೋಡಕ್ಕೆ ಹೋಗೋದಲ್ಲಿ ಯಾವ್ದು ಕಡಿಮೆ ಇದೆ ಅಲ್ಲಿಂದಾನೆ ನಾನೆಲ್ಲ ಶುರು ಮಾಡ್ತೇನೆ. 100 ಇರೋರಿಗೆ ನಾನು ಹೇಳ್ತೀನಿ, ಇನ್ನೂ ಬೆಳಿಬೇಕು, ಇನ್ನೂ ಏನಾರೋ ಇಲ್ಲ ಹೊಸದು ಮಾಡಿ, ನೀವೇ ಕುತ್ಕೊಂಡು ಯೋಚನೆ ಮಾಡಿ ಏನ್ ಮಾಡ್ಬೋದು, ಏನ್ ಇಲ್ಲ ಅಂತ ಹೇಳಿ ಅವರಿಗೆ ಪ್ರೇರಣೆ ಮಾಡ್ತೀನಿ ಮೇಡಮ್. ಈಗ ಕಡಿಮೆ ಆಗ್ತಾ ಇದೆ ಅಂತ ಅದನ್ನ ಸ್ಟಡಿ ಮಾಡ್ತೀನಿ. ಏನ್ ಸಮಸ್ಯೆ ಇದೆ ಅಲ್ಲಿ, ಅವ್ರನ್ನ ಕರೆಸ್ತೀನಿ. ಏನ್ ಸಮಸ್ಯೆ ಇದೆ, ಏನ್ ಮಾಡ್ಬೋದು, ನಿಮಗೆ ನಾನು ಯಾವ ರೀತಿ ಸಹಾಯ ಮಾಡ್ಬೇಕು, ಅಥವಾ whether you are having any technological problem, financial problem or any infrastructure, ಅದನ್ನ ನಾನು ಅವ್ರನ್ನ ಕೇಳ್ತೀನಿ.
ಕೇಳಿ ಯಾವುದೇ ಕಾರಣಕ್ಕೂ ಅದನ್ನು ಸೋಲಾಗ್ಲಿಲ್ದಂಗೆ ನಾನು ಒಂದಿದ್ದು ಸತ್ತೇನೆ. ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಮೇಡಮ್. ಮೈಸೂರಲ್ಲಿ ಅಗರಬತ್ತಿ ಧೂಪ ಮಾಡ್ತಾ ಇದ್ವಿ. ನಮ್ದು ಕಳೆದ 3 ವರ್ಷದಲ್ಲಿ ಒಂದು ತಿಂಗಳಿಗೆ 3,000 CB ಅಂದ್ರೆ ಕರ್ಟನ್ ಬಾಕ್ಸ್ ನ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಅವರು ಅದನ್ನು ಮಾಡಕ್ಕೂ ಅವರು ಆಗ್ತಾ ಇರ್ಲಿಲ್ಲ. ನಾನು ನೋಡಿದೆ ಹೊಸ ಮಿಷಿನ್ ತರ್ಸಕ್ಕೆ, ಅದನ್ನು ತರಿಸಿದೆ, ಹೊಸ ಟೀಮ್ ನ ಮಾಡಿದೆ, ಅದರಲ್ಲಿ ಎಲ್ಲ ಶಫಲ್ ಮಾಡಿ ಕೊಟ್ಟೆ, ಆದ್ರೂ ಆಗ್ಲಿಲ್ಲ. ಕಳೆದ 3 ತಿಂಗಳಿಂದ ಅವ್ರಿಗೆ ಇನ್ಸೆಂಟಿವ್ ಕೊಟ್ಟು ಮಾಡಿದೆ, ಹೊಸ ಮಿಷಿನ್ ತರಿಸ್ದೆ, ಹೋದೆ ನಾನು ಕಂಟಿನ್ಯೂಸ್ ಹೋಗಿ ಅವ್ರದ್ದು ಏನ್ ಸಮಸ್ಯೆಗಳಿದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡೆ. ಈಗ ಕಳೆದ 3 ವರ್ಷದ ಅವರೇಜ್ 3,000 CB ಇತ್ತಲ್ಲ, ಅಂತದ್ದು 10,000 CB ನಾವು ಅಚೀವ್ ಮಾಡಿದೀವಿ. ಈಗ ಅವ್ರದೆಲ್ಲ ಇನ್ಸೆಂಟಿವ್ ಎಲ್ಲ ವಾಪಸ್ ಕೊಟ್ಟೆ. ಅವ್ರಿಗೆ ಹೇಳಿದೆ, ನಾವು ಮನಸ್ಸು ಮಾಡಿದ್ರೆ, ಭಗವಂತನ ದಯೆ ಇದ್ರೆ ಯಾವ ಕೆಲಸದಲ್ಲಿ ನಾವೆಲ್ಲ ಸೋಲಲ್ಲ. ನಿಮ್ಮ ಆಟಿಟ್ಯೂಡ್ ಇತ್ತು, ನೀವು 10 ಗಂಟೆಗೆ ಬಂದು 5 ಗಂಟೆಗೆ ಹೋಗ್ಬೇಕು, ಸಮಸ್ಯೆನ ನಾಳೆ ಮಾಡೋಣ, ಸಮಸ್ಯೆನ ಇನ್ನೊಂದ್ಸತಿ ಬಗೆಹರಿಸೋಣ. ಈಗ ಅವ್ರಿಗೆ ಹೇಳಿದೆ, ಫೈಲ್ ಸಮಸ್ಯೆ ಇದೆಯಾ, ನೀನೇ ಬೈ ಹ್ಯಾಂಡ್ ತಗೊಂಬ, ನನ್ ಸೈನ್ ತಗೋ ಹೋಗು, ಯಾವ ಕಾರಣಕ್ಕೂ ಫೈಲ್ ನ ಕಳಿಸ್ಬೇಡ. ಈಗ ಅವ್ರು ಮೋಟಿವೇಟ್ ಮಾಡಿದಾಗ, ಹೌದು ಸರ್ ಇದು 3,000 ಮಾಡಕ್ ನಮ್ ಕೈಲಿ ಆಗ್ತಾ ಇರ್ಲಿಲ್ಲ, ಈಗ 10,000 ಮಾಡ್ತಾ ಇದೀವಿ. ಮೇಡಮ್, ಭಗವಂತನ ದಯೆ ಇದ್ರೆ ಬರೀ ನನ್ಗೆ ಅಗರಬತ್ತಿ ಧೂಪಲ್ಲಿ 1,000 ಕೋಟಿ ಟರ್ನ್ ಓವರ್ ಮಾಡುವಂತ ಒಂದು ಅವಕಾಶ ಇದೆ ಮೇಡಮ್. ಅಷ್ಟು ನಮ್ದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಅಷ್ಟು ನಮ್ದು ಪ್ರಾಡಕ್ಟ್ ಚೆನ್ನಾಗಿದೆ. ನಮ್ಮಲ್ಲಿ ಎಲ್ಲೋ ಒಂದು ನಮ್ಮ ಏನು ಲೇಸಿನೆಸ್ ಅಂತಾರೆ, ನಮ್ಮಲ್ಲಿ ಬೇಜವಾಬ್ದಾರಿತನ ನಮ್ಮನ್ನ ಹಾಳು ಮಾಡ್ತಾ ಇದೆ. ಅಷ್ಟು ಬಿಟ್ರೆ KSTL ಗೆ ಒಂದು ಅದ್ಭುತ ಶಕ್ತಿ ಇದೆ ಮೇಡಮ್. ಮಹಾರಾಜರು ಹಾಕಿ ಕೊಟ್ಟಂತ ಒಂದು ಭದ್ರ ಬುನಾದಿ. ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರು, ಅಪ್ಪಾಜಿ ನಾಡಗೌಡ ಸಾಹೇಬ್ರು, ಸನ್ಮಾನ್ಯ ಸೆಲ್ವಕುಮಾರ್ ಸಾಹೇಬ್ರಂತಹ ಒಂದು ಲೀಡರ್ಸ್ ಇರ್ತಕ್ಕಂತ ಒಂದು ಕಂಪನಿ ಮೇಡಮ್. ಇದು ಜಾಗತಿಕ ಮಟ್ಟದಲ್ಲಿ 10,000 ಕೋಟಿಗೆ ಹೋಗುವಂತ ಅವಕಾಶ ಇದೆ ಮೇಡಮ್. ಸರ್, ಅದೇ ನೀವ್ ಇವಾಗ ಹೇಳಿದ ಪ್ರಕಾರ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದಿದ ತಕ್ಷಣ ರಿಲ್ಯಾಕ್ಸ್ಡ್ ಲೈಫ್ ಅಂತಾನೆ ಜಾಬ್ ಬರೋದೇ ಅದೇ ಮೈಂಡ್ ಸೆಟ್ ಅಲ್ಲಿ ಹೆಚ್ಚಾಗಿ ನಾವು ನೋಡಿದ ಪ್ರಕಾರ. ಸೊ ಆತರ ತುಂಬಾ ಜನರು ನೀವು ನೋಡಿರ್ಬೋದಲ್ಲ, ಆತರ ಆಟಿಟ್ಯೂಡ್ ಇರೋರು ಕೂಡ 10 ಗಂಟೆಗೆ ಬರ್ತೀನಿ, 5 ಗಂಟೆಗೆ ಇಲ್ಲ ಇಲ್ಲ, ಅದು ನೀವು ಅಂದಂಗೆ ಅದು ಬಹಳಷ್ಟು ನಮ್ ಬ್ಲಡ್ ಅಲ್ಲಿ ಬಂದ್ಬಿಡುತ್ತೆ. ನನ್ಗೆ ಯಾಕೆ ಆ ರೆಸ್ಪಾನ್ಸಿಬಿಲಿಟಿ, ನಾನ್ ಯಾಕೆ ಮಾಡ್ಬೇಕು 10 ರಿಂದ 5 ಹಿಂಗಂತ. ಬಟ್ ಭಗವಂತನ ದಯೆಯಿಂದ ನಾನು ಯಾರ್ಯಾರ ಜೊತೆಗೆಲ್ಲ ಕೆಲಸ ಮಾಡಿದ್ನಲ್ಲ ಮೇಡಮ್, ನನ್ನ IFS ಆಗಿರ್ಬೋದು, IAS ಅಧಿಕಾರಿಗಳು ಆಗಿರ್ಬೋದು, ಸನ್ಮಾನ್ಯ MB ಪಾಟೀಲ್ ಸಾಹೇಬ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಾದಂತ ಸನ್ಮಾನ್ಯ ಸೆಲ್ವಕುಮಾರ್ ಸಾಹೇಬ್ರು, ಅವರೆಲ್ಲ ಗ್ರೇಟ್ ಆಫೀಸರ್ಸ್ ಮೇಡಮ್. ಅವರು ಒಂದು ಅದ್ಭುತ ಕೆಲಸಗಾರರು ಅಂತ ಅನ್ಬೋದು. ಸೊ ಹೀಗಾಗಿ ನಾನು ಅಂತವ್ರ ಹತ್ರ ಬೆಳೆದೆ ಮೇಡಮ್. ನನ್ನ ಅದೃಷ್ಟ, ಒಳ್ಳೊಳ್ಳೆ ಆಫೀಸರ್ಸ್ ಅಂತವ್ರು ನನ್ನ ಈ ಸೀನಿಯರ್ IFS ಆಫೀಸರ್ಸ್ ಫ್ರಮ್ ದಿ ಅರಣ್ಯ ಭವನ್, ಒಳ್ಳೊಳ್ಳೆ ಆಫೀಸರ್ ಜೊತೆಗೆ ಬೆಳೆದೆ. ಅವರ ಒಂದು ಅಭ್ಯಾಸ ನಾನು ಕಲಿತೆ. ನನ್ನ ಮನೆಯಲ್ಲಿ ಯಾರು ಈ ಸರ್ಕಾರಿ ನೌಕರಿಯಲ್ಲಿ ಇರ್ಲಿಲ್ಲ ಮೇಡಮ್, ನಾನೊಬ್ನೇ. ಸೊ ಹೀಗಾಗಿ ನನಗೆ ಅವರೇ ಪ್ರೇರಣೆ. ಅವ್ರನ್ನ ನೋಡಿ ನಾ ಎಲ್ಲ ಬೆಳೆದೆ, ಅವ್ರನ್ನ ನೋಡಿ ನಾ ಕೆಲಸ ಮಾಡೋದ್ ಕಲಿತೆ. ಸೊ ಈಗ ನಮ್ಗೆ ಏನಾಗ್ಬಿಡ್ತು ಅಂತಾನೆ, ಮೊದ್ಲು ಈಗ ಟೈಮ್ ಆಯ್ತು 5 ಗಂಟೆ ಮನೆಗೆ ಹೋಗುವಂತ ನಮಗೆ ಪ್ರಶ್ನೆನೇ ಬರ್ಲಿಲ್ಲ. ನಮ್ ಕೆಲಸ ಆಯ್ತು ಅಂದ್ರೆ ಹೊರಡ್ತೀವಿ, ಕೆಲಸ ಇದೆ ಅಂದ್ರೆ ಎಷ್ಟೊತ್ತಿಗಾರ ಬಂದ್ಬಿಡ್ತೀವಿ, ಒಟ್ಟು ಆ ಕೆಲಸ ಮುಗಿಸ್ಬೇಕು ಇದು ಮಾಡಿ. ಹಾಗೆಯೇ ನಮ್ದು ಆಟಿಟ್ಯೂಡ್ ಇರೋ, ನನ್ನ ಮನೋಭಾವ ಇರುವ ಒಂದು ಟೀಮ್ ನ ಎಲ್ಲ ಡೆವಲಪ್ ಮಾಡ್ತಾ ಹೋದೆ. ಈ ಆಫೀಸಿಂದ ನಾನು ಒಂದೊಂದ್ಸತಿ ರಾತ್ರಿ 3 ಗಂಟೆಗೆ ಹೋಗಿರುವಂತಹ ಬಹಳಷ್ಟು ನನಗೆ ಈ ಉದಾಹರಣೆಗಳು ಉಂಟು ಮೇಡಮ್. ಒಂದ್ ಕೆಲಸ ಇದೆ ಇವತ್ತು ಆಗ್ಬೇಕಂದ್ರೆ 8-10 ಜನ ಆಫೀಸರ್ಸ್ ರಾತ್ರಿ 3 ಗಂಟೆಗೆ ಹೋಗಿದ್ದೇವೆ ಮೇಡಮ್, ಇನ್ಕ್ಲೂಡಿಂಗ್ ಲೇಡಿ ಆಫೀಸರ್ಸ್ ವಿತ್ ಮೀ. ಅವ್ರು ನನಗೆ ಅವ್ರು ಹೇಳ್ತಾರೆ, ಸರ್ ನಿಮ್ ಜೊತೆ ಕೆಲಸ ಮಾಡೋದಂದ್ರೆ ಎಲ್ಲ ಖುಷಿ ಸರ್. ಯಾರು ಒಬ್ಬ ಲೇಡಿ, ಈಗ ಅವರು ಲೇಡಿ ಇದ್ದಾರೆ, ಅವರು ಸರ್ ನಾನ್ ಮನೆಗೆ ಹೋಗಿ ಅಡಿಗೆ ಮಾಡ್ಬೇಕು, ಮಕ್ಕಳು ಮನೆಗೆ ಊಟಕ್ಕೆ ಕಾಯ್ತಾರೆ, ಅಮ್ಮ ನಿಮ್ ಮನೆಗೆ ನಾನು ಅಡಿಗೆ ಕಳಿಸ್ತೇನೆ, ನಮ್ ಕ್ಯಾಂಟೀನ್ ಇಂದ ಹೋಗುತ್ತೆ, ಅವರೆಲ್ಲ ಊಟ ಮಾಡ್ಲಿ, ಎಲ್ಲ ಬಿಸಿ ಊಟ, ನಾವ್ ಇಲ್ಲೇ ಊಟ ಮಾಡ್ಕೊಂಡು ನೀವು 10 ಗಂಟೆಗೆ ಹೋಗಿ. ಸೊ ಈಗ ನನ್ ಜೊತೆ ಕೆಲಸ ಮಾಡಕ್ಕೆ ನನ್ನ ನಿಜವಾಗ್ಲೂ ಹೇಳ್ತೇನೆ, ಐ ಆಮ್ ಲಕ್ಕಿ. ಐ ಗಾಟ್ ಎ ವಂಡರ್ಫುಲ್ ಟೀಮ್ ಮೆಂಬರ್ಸ್, ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಸರ್ ಮಾಡೋಣ ಸರ್ ಅಂತ ಹೇಳ್ತಾರೆ. ಸೊ ಯಾವ ಒಂದು ಟೀಮು 162 ಕೋಟಿ ಲಾಭ ತಗೊಂಡು ಹಾಗೆ ಇದ್ರು, ಅವರು ಅದೇ ಮಿಷಿನರಿ, ಅದೇ ಜನ, ಯಾವ್ದು ನಾವು ಜಾಸ್ತಿ ಮಾಡ್ಲಿಲ್ಲ, 362 ಕೋಟಿ ಲಾಭನ ನಾವೆಲ್ಲ ತಗೊಂಡು ನಾನ್ ಮಾಡಿದೆ ಅಂತ ಹೇಳಲ್ಲ. ಮೇ ಬಿ ಹೇಳ್ತಾರಲ್ಲ ಸರ್, ಲೀಡರ್ ಲೀಡ್ಸ್ ಅಂತ. ನಿಮ್ ಆ ಲೀಡರ್ ಒಂದು ವ್ಯಾಲ್ಯೂ ಇದ್ದದ್ ಲೀಡರ್ ಆಗಿದ್ ಕಾರಣ ಟೀಮ್ ಕೂಡ ಅದೇ ರೀತಿ ಬೆಳೆಯೋದಕ್ಕಾಯ್ತೋ ಏನೋ ಅಂತ. ಅದು ಭಗವಂತನ ದಯೆ ಅಂತೇನೆ. ನಮಗೆ ಪ್ರೇರಣೆ ನಮ್ಮ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರು, ಅವರೇ ನಮ್ಗೆಲ್ಲ ಮಾದರಿ. ಅವ್ರ ಹತ್ರ ಈಗ ಆಗ್ಬೇಕಂದ್ರೆ ಅವರು ಅಂತ ಲೀಡರ್ ಆಗಿದ್ ಕಾರಣ ಮೇ ಬಿ ನೀವು ಕೆಲಸ ಮಾಡಕ್ಕೆ ನಮಗೆ ಅವರ ದಾರಿಲೇ ಅದೃಷ್ಟ ಮೇಡಮ್.
ಬಟ್ ಅದೇ ಹೇಳ್ತಾರಲ್ಲ, ಈ ಬಿಜಾಪುರದವ್ರು ಕಟ್ಟಿದ್ರೆ ಗೋಲ್ಗುಮಟ, ಇಲ್ಲಿದ್ರೆ ಬಾರ ಕಮಾನ್ ಅಂತ ಹೇಳಿ ದೇವ್ರ ದಯದಿಂದ ನಮ್ ಕೈಯಿಂದ ಗೋಲ್ಗುಮಟನೇ ಆಗ್ತಾ ಇದೆ ಮೇಡಮ್. ನಮಗೆ ಅದೆಲ್ಲ ಖುಷಿ ಇದೆ. ಅವಕಾಶ ಕೊಟ್ಟ ಭಗವಂತನಿಗೂ ನಾನು ಎಲ್ಲ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇತ್ತೀಚೆಗೆ ಇದು ಸರ್, ಅಂದ್ರೆ ಪ್ರಾಡಕ್ಟ್ಸ್ ನೀವು ಮಾಡ್ತಾ ಇದ್ದೀರಾ, ಅದು ಈಗ ಸೋಪ್ ಅಂದ್ರೆ ಬೇರೆ ಬೇರೆ ಫಾರ್ಮ್ಸ್ ತಗೋತಾ ಇದೆ. ಈಗ ಶವರ್ ಜೆಲ್ ಈಗ ತುಂಬಾ ಜನ ಬಳಸ್ತಾ ಇದ್ದಾರೆ, ಅಥವಾ ಕಾಸ್ಮೆಟಿಕ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಬರ್ತಾ ಇದೆ, ಕಾಂಪಿಟಿಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಕೊರಿಯನ್ ಸ್ಕಿನ್ ಕೇರ್ ಅಂತ ಇನ್ನು ಏನೋ ಏನೋ ಎಲ್ಲ. ಅದನ್ನ ಯಾವ ತರ ಕಾಂಪಿಟೇಟ್ ಮಾಡ್ತಾ ಇದ್ದೀರಾ ಸರ್? ಮೇಡಮ್, ನಮ್ಮ R&D ಟೀಮ್ ಅಂತಾನೆ ಇದೆ ಮೇಡಮ್. ಅವ್ರದ್ರಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈಗ ಸೋಪ್ ಏನು ಕೇಕ್ ಫಾರ್ಮ್ ಇದೆಯೋ, ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಜೆಲ್ ಫಾರ್ಮ್. ಮೊದ್ಲೇದು ಕ್ಯಾರಿಂಗ್ ಎಲ್ಲ ಈಸಿ ಆಗುತ್ತೆ ಅದ್ರದ್ದು ಒಂದು. ಆಮೇಲೆ ಒಂದೇ ಜೆಲ್ ನ ಬಾಟಲ್ ಅಲ್ಲಿ ಹಲವಾರು ಜನ ಉಪಯೋಗಿಸಬಹುದು. ಕಂಟ್ಯಾಮಿನೇಷನ್ ಆಫ್ಟರ್ ಕರೋನಾ ಅದು ಎಲ್ಲ ತಪ್ಪುತ್ತೆ ಅಂತ ಹೇಳಿ ಈಗಾಗಲೇ ನಾವು ಆ ಸ್ಪರ್ಧೆಗೆ ಎಲ್ಲ ರೆಡಿ ಆಗಿದೀವಿ ಮೇಡಮ್. ಬ್ರ್ಯಾಂಡಿಂಗ್ ಮಾಡಿಸ್ತಾ ಇದೀವಿ. ಹೊಸ ಬಾಟಲ್ ಗಳಲ್ಲಿ ಬಂದಿದೆ. ಮೈಸೂರ್ ಸ್ಯಾಂಡಲ್ ಗೋಲ್ಡ್ ಮತ್ತೆ ಈ ಮಿಲೇನಿಯಂ ಫಾರ್ಮ್ ನಲ್ಲಿ ನಾವೆಲ್ಲ ಬಿಟ್ಟಿದೀವಿ. 3 ದರ್ಜೆಗಳಲ್ಲಿ, ಅಂದ್ರೆ ಪ್ರೀಮಿಯಂ ಕ್ವಾಲಿಟಿ ಕ್ಯಾಟಗರಿಲಿ ಇದೀವಿ, ನಾರ್ಮಲ್ ಕ್ಯಾಟಗರಿಲಿ ಇದೀವಿ. ಹಾಗೆ ಜಾಗತಿಕ ಮಟ್ಟದಲ್ಲಿ ನೋಡಿ, ಒಂದು ಸೋಪು ಫೇರ್ನೆಸ್ ಗೆ, ಒಂದ್ ಸೋಪು ಏನು ಡಾರ್ಕ್ ಸರ್ಕಲ್ ಗೆ, ಆಮೇಲೆ ಏಜಿಂಗ್ ಗೆ, ಆಮೇಲೆ ಏನು ಸ್ಕಿನ್ ಮಾಯಿಶ್ಚರೈಸರ್. ಬಟ್ ಐತಿಹಾಸಿಕವಾಗಿ ನಮ್ಮ ದಾಖಲೆಗಳಲ್ಲಿ ನೋಡಿದಾಗ ಮೈಸೂರ್ ಸ್ಯಾಂಡಲ್ ಅಲ್ಲಿ, ಸೋಪ್ ಅಲ್ಲಿ ಅಥವಾ ಶ್ರೀಗಂಧದ ಎಣ್ಣೆಯಲ್ಲಿ ಫ್ರಾಗ್ರೆನ್ಸ್ ಇದೆ, ಮತ್ತೆ ಅದ್ರ ಜೊತೆಗೆ ಮೆಡಿಸಿನಲ್ ಪ್ರಾಪರ್ಟಿನೂ ಇದೆ ಮೇಡಮ್. ಸೊ ನಾನು ಹೇಳ್ತೀನಿ, ಮೈಸೂರ್ ಸ್ಯಾಂಡಲ್ ಸೋಪ್ ಒಂದು ನೀವು ಉಪಯೋಗಿಸಿದ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಆಲ್ ಆಂಟಿ ಏಜಿಂಗ್ ಇರ್ಬೋದು, ಡಾರ್ಕ್ ಸರ್ಕಲ್ ಇರ್ಬೋದು, ಫೇರ್ನೆಸ್ ಇರ್ಬೋದು, ಬೇರೆ ಏನು ಈ ಮೆಡಿಸಿನಲ್ ವ್ಯಾಲ್ಯೂ ಏನಿದೆಲ್ಲ ಅವೆಲ್ಲದೂ ಎಲ್ಲ ಬಂದ್ಬಿಡುತ್ತೆ. ಹೀಗಾಗಿ ನಾನು ಬೇರೆ ನನ್ನ ಫ್ರೆಂಡ್ಸ್ಗೆ ಮತ್ತೆ ಯಂಗ್ಸ್ಟರ್ಸ್ ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಒಂದು ಸೋಪು ನಿಮ್ಮ ಎಲ್ಲಾ ಬಯಕೆಗಳನ್ನ ಕೇಟರ್ ಮಾಡುವಂತ ಈ ಶಕ್ತಿ ಇದೆ. ನಾವೇನ್ ಮಾಡ್ತಾ ಇದೀವಿ, ಹೊಸ ಈಗ ಯಂಗ್ಸ್ಟರ್ಸ್ ಇಲ್ಲ, ನಮ್ ತಾಯಿ ತಂದೆಯವ್ರು ಏನ್ ಸೋಪ್ ತಂದಿದ್ರು ಅದನ್ನ ಬಿಟ್ಟು ಬೇರೆ ಬೇರೆ ಸೋಪಿಗೆ ಹೋಗ್ತಾ ಇದ್ದಾರೆ. ನಾನು ಕಾಂಪಿಟೇಟರ್ಸ್ ಇದಾರೆ, ಎಲ್ಲ ಇದಾರೆ. ಬಟ್ ನಮ್ ಸೋಪ್ ನ ಬಳಕೆ ಮಾಡಿದ ಗ್ರಾಹಕರು ಏನಿದಾರಲ್ಲ, ನನಗೆ 100% ನಂಬಿಕೆ ಉಂಟು ನಮ್ಮನ್ ಬಿಟ್ಟು ಅವರು ಹೋಗಲ್ಲ ಅಂತ. ಯಾಕಂದ್ರೆ ಇದು ಒಂದ್ ಸೋಪ್ ನೀವು ಯಾರಿಗಾರು ಒಂದೆಲ್ಲ ಗಿಫ್ಟ್ ಕೊಡ್ತಾ ಇದೀರಿ, ಅಥವಾ ನಿಮ್ ಮಗಳಿಗೆ ನೀವ್ ಏನಾರು ಒಂದೆಲ್ಲ ಕಳಿಸ್ಕೊಡ್ತಾ ಇದೀರಿ, ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನ ಹೆಲ್ತಿಗೋಸ್ಕರ ಅಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಪ್ರಿಫರ್, ಆರ್ ಮೈ ಫ್ರೆಂಡ್ಸ್ ವಿಲ್ ಪ್ರಿಫರ್ ದಿ ಮೈಸೂರ್ ಸ್ಯಾಂಡಲ್ ಸೋಪ್. ಅದು ತುಂಬಾ ನಿಜ. ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನೇ ನಮ್ಮ ಮನೆಯಲ್ಲಿ ಇದೇ ಮೈಸೂರ್ ಸ್ಯಾಂಡಲ್ ಸೋಪ್ ಉಪಯೋಗದಲ್ಲಿದೆ. ಅದು ಬಿಟ್ರೆ ಇತ್ತೀಚೆಗಂತೂ AI ಬರ್ತಾ ಇದೆ ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಎಲ್ಲೋ ಒಂದು ಎಷ್ಟೇ ಪ್ರೋಗ್ರೆಸ್ ಆದ್ರೂ ಮನುಷ್ಯರು ಸ್ನಾನ ಮಾಡ್ಲೇಬೇಕು. ಸೋಪು ಈ ಏನೆಲ್ಲ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದಾಗ್ತಾ ಇದೆ, ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಅದೆಲ್ಲ ಬಳಕೆಗೆ ಇದ್ದೇ ಇರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಜನರ ಏನಾದ್ರೂ ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತಾ ಇದರಿಂದ? ಮೇಡಮ್, ತಾವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಇದು ಸರ್ಕಾರಿ ಈ ಸೌಮ್ಯದ ಒಂದು ಉದ್ಯಮ ಮೇಡಮ್. ನಾಲ್ವಡಿ ಕೃಷ್ಣರಾಜ ಮಹಾರಾಜ ಅವರು ಅಂತ ಸ್ಥಾಪಿಸಿದಂತ ಕಾರ್ಖಾನೆ. ನಾವು ಬರೀ ಲಾಭದ ಬಗ್ಗೆ ಅಷ್ಟೇ ಗಮನ ಹರಿಸ್ತಾ ಇಲ್ಲ ಮೇಡಮ್, ಸಾಮಾಜಿಕ ಒಂದು ಕಳಕಳಿನೂ ಸಹ ನಾವು ಪಾಲಿಸ್ತಾ ಇದ್ದೀವಿ. ಇಲ್ಲಿ ಈಗ 10,000 ಜನ ಊಟ ಮಾಡ್ತಾ ಇದ್ದಾರೆ. ದೀನ ದಲಿತ ಎಲ್ಲ ವರ್ಗದ ಜನರು ಇಲ್ಲಿ ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾವು ಇದನ್ನ 50,000 ಜನರಿಗೆ ಮುಂದಿನ ಹಲವಾರು ವರ್ಷಗಳಲ್ಲಿ ಕೊಡ್ಬೇಕು ಅಂತ ಹೇಳಿ ಒಂದೆಲ್ಲ ಕನಸು ಕಾಣ್ತೀವಿ. ನಾವು ಯಾವುದೇ ಕಾರಣಕ್ಕೆ ಹೊಸ ಟೆಕ್ನಾಲಜಿ ತರ್ತೇವೆ, ಯಾಕಂದ್ರೆ ಈ ಪರಿವರ್ತನೆ ಜಗದ ನಿಯಮ ಅಂತ ಅದನ್ನ ನಾವು ಮಾಡಕ್ಕೆ ಎಲ್ಲ ರೆಡಿ ಇದೀವಿ. ಬಟ್ ಯಾವುದೇ ಕಾರಣಕ್ಕೂ ಲೇಬರ್ ಫೋರ್ಸ್ ಕಡಿಮೆ ಮಾಡೋದಾಗ್ಲಿ, ಅಥವಾ ಅವ್ರನ್ನ ಬಿಟ್ಟು ನಾವು ಬೇರೆ ಆಟೋಮೇಶನ್ ಮಾಡಿ ಕಂಪ್ಲೀಟ್ ಆಗಿ ಅದನ್ನ ಮಾಡುವಂತ ಯಾವುದೇ ಉದ್ದೇಶಗಳು ನಮ್ಮಿಲ್ಲ ಮೇಡಮ್. ಬಟ್ ಲೇಬರ್ ಅಲ್ಲಿ ಎಫಿಷಿಯನ್ಸಿ ತರ್ತೀವಿ, ಮೋರ್ ಅಪರ್ಚುನಿಟೀಸ್ ನ ಕೊಡ್ತೀವಿ. ಹಾಗೆ ಟೆಕ್ನಾಲಜಿ ಜೊತೆಗೂ ಸಹ ನಾವು ಬೆಳಿತೀವಿ. ಯಾಕಂದ್ರೆ ಒಂದ್ ಮಾತಿದೆ, ಟೆಕ್ನಾಲಜಿ ಪೇಸ್ ಬಟ್ ಇಟ್ ಕಾಸ್ಟ್ ಅಂತ ಹೇಳ್ತಾರೆ. ಹಾಗೆ ನಾವು ಆ ಟೆಕ್ನಾಲಜಿ ಜೊತೆಗಿದ್ದು ಮಾತ್ರ ನಾವೆಲ್ಲ ಬೆಳೆಯಕ್ಕೆ ಸಾಧ್ಯ. ಸೊ ಹೀಗೆ ನಮ್ಮ ಮಂತ್ರಿಗಳಾದಂತ ಸನ್ಮಾನ್ಯ MB ಪಾಟೀಲ್ ಸಾಹೇಬರ ಒಂದು ಕನಸು ಏನಿದೆ ಅಂದ್ರೆ, ಮತ್ತೆ ನಮ್ಮ ಅಧ್ಯಕ್ಷರಾದಂತ
ಅಪ್ಪಾಜಿ ನಾಡಗೌಡ ಸಾಹೇಬ್ರ ಒಂದು ಕನಸು ಏನಿದೆ ಅಂದ್ರೆ ಈ ವರ್ಷ ಈ ಫ್ಯಾಕ್ಟರಿದ ಒಂದು ಬ್ರಾಂಚ್ ನ ಬಿಜಾಪುರಕ್ಕೆ ತಗೊಂಡು ಹೋಗೋಣ, ನಮ್ ಲ್ಯಾಂಡ್ ಇರ್ತಕ್ಕಂಥ ದಾಬಾಸ್ಪೇಟೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡೋಣ, ಶಿವಮೊಗ್ಗದಲ್ಲಿ ಇಂಪ್ರೂವ್ಮೆಂಟ್ ಮಾಡೋಣ, ಮೈಸೂರಲ್ಲಿ. ಹೀಗಾಗಿ ಎಲ್ಲ ಕಡೆ ಕೆಲಸ ನಡೀತಾ ಇದೆ ಮೇಡಮ್. ಇನ್ನೊಂದು 6 ತಿಂಗಳಲ್ಲಿ ನಾವು ದಿ ಬೆಸ್ಟ್ ಈ ಮೆಷಿನರೀಸ್ ಹಾಕ್ತಾ ಇದೀವಿ. ಆಮೇಲೆ ಈ ಬಿಜಾಪುರದಲ್ಲಿ, ದಾಬಾಸ್ಪೇಟೆಯಲ್ಲಿ, ಮೈಸೂರಲ್ಲಿ ಹೊಸ ಈ ಮಿಷಿನ್ ತಂದು ನಾವು ಈ ಪ್ರೋಗ್ರೆಸ್ ಆಗ್ತಾ ಇದೀವಿ. ಆ ಭಗವಂತನ ದಯೆ ಇದ್ರೆ ಮುಂದಿನ ವರ್ಷದಲ್ಲಿ ನಾವು ಈಗ 1,800 ಕೋಟಿ ಈ ವರ್ಷ ಅಚೀವ್ ಮಾಡ್ತೀವಿ ಮೇಡಮ್. ಮುಂದಿನ ವರ್ಷ 3,000 ಕೋಟಿಗೆ ಹೋಗುವಂತ ಚಾನ್ಸ್ ಇದೆ. ಇನ್ನು 5 ವರ್ಷಗಳಲ್ಲಿ 10,000 ಕೋಟಿನ ಅಚೀವ್ ಮಾಡುವಂತಹ ಎಲ್ಲ ಸಾಧ್ಯತೆ KSDL ಇದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ ಮೇಡಮ್. ಸರ್, ಇದು ತುಂಬಾ ನಮ್ಗೆ ಹೆಮ್ಮೆ ಪಡುವಂತ ವಿಷಯ. ಅದ್ರ ಜೊತೆಗೆ ಸುಮಾರು ಜನ ನೋಡ್ತಾ ಇರುವಂತವರಿಗೆ ಇದು ಒಂಥರ ಆಪರ್ಚುನಿಟಿ ತರ ಇಲ್ಲಿ ವರ್ಕ್ ಮಾಡೋದಕ್ಕೆ ಒಂಥರ ತುಂಬಾ ಮೋಟಿವೇಟ್ ಆಗುವಂತ ಮಾತುಗಳನ್ನ ಆಡಿದೀರಾ. ಸೊ ಫ್ಯೂಚರ್ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಹೇಳಿದೀರಾ ಫ್ಯೂಚರ್ ಬಗ್ಗೆನು. ನೀವು ಇನ್ ಮುಂದೆ ಎಲ್ಲಾದ್ರೂ ನಿಮ್ ತರ ಇಂಥ ಒಂದು ಸಂಸ್ಥೆಗೆ ಕೆಲ್ಸಕ್ಕೆ ಸೇರೋ ಅಂತ ಆಂಬಿಷನ್ ಇಟ್ಕೊಂಡವ್ರು ಇರೋರ್ಗೆ, ಅಥವಾ ನಿಮ್ ತರ MD ಆಗೋದು, ಅಥವಾ ಯಾವ್ದೇ ಇಂಥ ಒಂದು ಸರ್ಕಾರಿ ನೌಕರಿ ಮಾಡೋ ಅಂಥವ್ರಿಗೆ, ಆದ್ರೆ ಮೋಟಿವೇಶನ್ ಇಟ್ಕೊಂಡು ಒಂದು ಆಂಬಿಷನ್ ಇಟ್ಕೊಂಡು ಏನೋ ಒಂದ್ ಸಾಧನೆ ಮಾಡ್ಬೇಕು ಅಂತ ಹೊರಟಿರುವಂತವ್ರಿಗೆ ನೀವು ಹೇಳೋ ಮಾತು ಆದ್ರೆ ಏನಿದೆ ಸರ್ ಅಂತದ್ದು? ಮೇಡಮ್, ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಪ್ರಾಮಾಣಿಕತೆ, ಹಾರ್ಡ್ ವರ್ಕ್, ಈ ಡೆಡಿಕೇಶನ್ ಇತ್ತಂದ್ರೆ ಭಗವಂತ ಎಲ್ಲಿ ಆ ಸಕ್ಸಸ್ ನ ತಂದು ಕೊಡ್ತಾನೆ. ಅದ್ರ ಜೊತೆಗೆ ಹಿಂದ್ಗಡೆ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರಂತ ಒಂದು ಈ ಪ್ರೇರಣಾ ಶಕ್ತಿ, ಮತ್ತೆ ಸನ್ಮಾನ್ಯ ಅಪ್ಪಾಜಿ ನಾಡಗೌಡರು ಸಾಹೇಬ್ರಂತ ಒಂದು ನಮಗೆ ಸಹಕಾರ, ನಮ್ಮ ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ನಮ್ಮ ಸನ್ಮಾನ್ಯ ಈ ಸೆಲ್ವಕುಮಾರ್ ಸಾಹೇಬ್ರಂತ ಅವ್ರ ಮಾರ್ಗದರ್ಶನ ಇದ್ದಾಗ ನಾವು ಅಚೀವ್ ಮಾಡಕ್ಕೆ ಈಸಿ ಅನ್ಸುತ್ತೆ ಮೇಡಮ್. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ, ಆ ಭಗವಂತನಿಗೆ ನನಗೆ ಆ ಭಗವಂತ ಒಂದು ಅವಕಾಶ ಕೊಟ್ಟ ಮೇಡಮ್. ಸಾಹೇಬರು ಮಗನ್ ರೀತಿ ಎಲ್ಲ ಬೆಳೆಸಿದ್ರು, ನಮಗೆ ಮಾರ್ಗದರ್ಶನ ಮಾಡಿದ್ರು, ನಮಗೆ ಒಂದು ಒಳ್ಳೆ ದಾರಿ ತೋರಿಸಿದ್ರು ಮೇಡಮ್. ಇಂಥ ಜಾಗದಲ್ಲಿ ಬಂದು ಕೆಲಸ ಮಾಡೋದೇ ನನ್ನ ಸೌಭಾಗ್ಯ ಅನ್ಕೊಳ್ತೀನಿ. ಬಟ್ ಇಷ್ಟು ಮಾತ್ರ ಇಟ್ಟು ಹೇಳ್ತೀನಿ, ನಾನು ಈ 1.5 ವರ್ಷದಲ್ಲಿ ಮೇಡಮ್ ನನ್ನ ಸ್ವಾರ್ಥಿಗೋಸ್ಕರ ನಾನು ಎಂದು ಕೆಲಸ ಮಾಡ್ಲಿಲ್ಲ ಮೇಡಮ್. ನಿಜವಾಗ್ಲೂ ಸರ್, ನಿಮ್ ಜೊತೆ ಮಾತಾಡಿ ಆಕ್ಚುಲಿ ತುಂಬಾ ಒಂಥರ ತುಂಬಾ ಪಾಸಿಟಿವ್ ಫೀಲ್ ಆಗ್ತಾ ಇದೆ ಇವಾಗ ನಂಗೆ. ತುಂಬಾ ನಾನು ದೇವ್ರನ್ನ ತುಂಬಾ ನಂಬ್ತೀನಿ. ಸೊ ಅದರಿಂದಾಗಿ ತುಂಬಾ ಕನೆಕ್ಟ್ ಆದೆ ನಿಮ್ ಮಾತುಗಳಿಂದಾಗಿ. ತುಂಬಾ ಯಾರು ಯಾವ ತರ ಹಾರ್ಡ್ ವರ್ಕ್ ಮಾಡಿದ್ರೆ ಮುಂದೆ ಬರ್ಬೋದು ಲೈಫಲ್ಲಿ, ಯಾವ ರೀತಿ ಕಷ್ಟ ಎದುರಿಸಿದ್ರು ಒಂದು ನಮ್ಮ ಗುರಿ ರೀಚ್ ಆಗೋದು ಇಂಪಾರ್ಟೆಂಟ್, ಯಾವ ತರ ನ್ಯಾಯವಾಗಿ ಯಾವ ತರ ಇರ್ಬೇಕು ನಮ್ ಕೆರಿಯರ್ ಅಲ್ಲಿ, ಇದೆಲ್ಲ ನಿಮ್ಮಿಂದ ತುಂಬಾ ಇವತ್ ಕಲ್ತಿದ್ದೀನಿ ನಾನು. ಥ್ಯಾಂಕ್ ಯು ಮೇಡಮ್. ಇದೇ ರೀತಿ ಇಲ್ಲ ಸರ್, ನೀವು ನಿಮ್ ಟೀಮ್ ಬುಕ್ ಬ್ರಹ್ಮ ಇದರಿಂದ ನನಗೊಂದು ಅವಕಾಶ ಕೊಟ್ರಿ ಇಂಟ್ರಾಕ್ಟ್ ಮಾಡಕ್ಕೆ. ಮಾತಿನ ಮಧ್ಯೆ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ ಮಾತಾಡ್ತಾ. ಸೊ ಬಟ್ ಇಷ್ಟ ಮಾತ್ರ ಇಟ್ಟು ಹೇಳ್ತೀನಿ, ಆ ಕಷ್ಟದ ಜರ್ನಿಯಲ್ಲೂ ಸಹ ನಾವು ಅಚೀವ್ ಮಾಡಿದ್ದು, ನಾವು ಎಸ್ ಎ ಟೀಮ್ ಆಗಿ ಇದೆಲ್ಲ ಸಕ್ಸಸ್ ನಾನು ಏನು ಈಗ ಎಲ್ಲ ಹೇಳಿದ್ನಲ್ಲ, ಆ ಟೀಮ್ ಮೆಂಬರ್ಸ್ಗೂ ಸಹ ಒಂದು ಯಾವುದೇ ಒಂದು ಕಂಪನಿ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಒಂದು ಫುಲ್ ಟೀಮ್ ಅದ್ರ ಜೊತೆ ಅದ್ರ ಹಿಂದೆ ಇರುತ್ತೆ. ಒಬ್ರಿಂದ ಮಾತ್ರ ಅದು ಸಾಧ್ಯನೇ ಆಗಲ್ಲ. ಆಮೇಲೆ ನಾನು ಮಾಡಿದೆ ಅಂತ ಅಹಂಕಾರ ನನಗೆ ಅದು ಎಂದೂ ಕೊಡಬೇಡ, ಭಗವಂತನಿಗೆ ಹೇಳ್ತೀನಿ ಮೇಡಮ್. ನಾನು ಅನ್ನೋದು ಎಲ್ಲ ತೆಗೆದ್ಬಿಡು, ನನಗೆ ಇಷ್ಟೇ ಕೊಡು, ನಿನ್ ಜೊತೆಗೆ ಕೆಲಸ ಮಾಡಕ್ ಅವಕಾಶ ಕೊಡು. ಒಂದು ಅಚೀವ್ ಆದ್ರೆ ಅದನ್ನು ಸಹ ನಿನ್ನಿಂದ ಆಗಿದೆ ಅಂತ ಹೇಳ್ತೀನಿ, ನನ್ನಿಂದ ಆಗಿದೆ ಅಂತ ಹೇಳಿ ಬೇಡ ಅಷ್ಟ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ನಿಜ ಸರ್, ನಿಮ್ಮಿಂದ ತುಂಬಾ ಕಲ್ತೆ. ತುಂಬಾ ಥ್ಯಾಂಕ್ಸ್ ನಿಮ್ ಇಷ್ಟೊಂದು ಟೈಮ್ ಕೊಟ್ಟು ನಮ್ ಜೊತೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ಅವಲೋಕನ ಅಂದ್ರೆ ಹೆಚ್ಚಾಗಿ ಎಲ್ಲಾ ಬಿಸ್ನೆಸ್ ಗೆ ಸಂಬಂಧಪಟ್ಟವ್ರನ್ನ ಇಂಟರ್ವ್ಯೂ ಮಾಡ್ತೀವಿ ನಾವು. ಸೊ ಅವಲೋಕನ ಕಾರ್ಯಕ್ರಮ ಬುಕ್ ಬ್ರಹ್ಮದಲ್ಲಿ ಏನ್ ಬರುತ್ತೆ ಅದ್ರಲ್ಲಿ ಅದನ್ನ ನೋಡಿ ಇನ್ ಮುಂದೆ ಬಿಸ್ನೆಸ್ ಮಾಡೋವರ್ಗೆ ಅಥವಾ ಈ ತರ ಸರ್ಕಾರಿ ಕೆಲ್ಸಕ್ಕೆ ಸೇರೋವರ್ಗು ನಿಮ್ಮಿಂದ ತುಂಬಾ ಮಾಹಿತಿಯನ್ನು ತಿಳ್ಕೊಂಡಿರ್ತಾರೆ. ಇಷ್ಟೊಂದು ಕೇಳಿದ್ರು ಸಾಕು. ಸೊ ತುಂಬಾ ಥ್ಯಾಂಕ್ ಯು ಸರ್, ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು.